ಶ್ರೇಯಪ್ರತಿಯಾದ ಪರಮಾತ್ಮ ಅಚ್ಚಾಮೂರ್ತಿಯಾಗಿ ಇದ್ದು ಸಕಲರಿಂದ ಸೇವೆಯನ್ನು ಪಡೆದುಕೊಳ್ಳತಕ್ಕಂತಹ ಅದ್ಭುತವಾದ ಒಂದು ಅವತಾರವಾಗಿ ಪರಮಾತ್ಮನಾದ ಶ್ರೀಕೃಷ್ಣ ವೆಂಕಟಾಚಲಾಧೀಶನಾಗಿ ಬಂದು ಈ ಭೂಲೋಕದಲ್ಲಿ ಕಲಿಯುಗದಲ್ಲಿ ಇದ್ದು ನಡೆಸಿದಂತಹ ಅಪಾರವಾದ ಲೀಲೆಗಳನ್ನು 12 ಪುರಾಣಗಳು ಅದ್ಭುತವಾಗಿ ವರ್ಣನೆ ಮಾಡುತ್ತಿವೆ. ಅದರಲ್ಲಿ ಆ ಪರಮಾತ್ಮನಾದ ಶ್ರೀನಿವಾಸನ ಅದ್ಭುತವಾದ ವಿವಾಹ ವೈಭವವೇ ವೆಂಕಟಾಚಲ ಮಹಾತ್ಮ್ಯದಲ್ಲಿ ಅತಿ ರಸಮಯವಾದ ಒಂದು ಪ್ರಸಂಗ. ಪರಮಾತ್ಮ ವೆಂಕಟಾಚಲಾಧೀಶನಾಗಿ ಅವತಾರ ಮಾಡಿದ್ದೇ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ. ಕಾರಣ, ಯಶೋಧಾದೇವಿಗೆ ಕೊಟ್ಟ ವಚನವನ್ನ ಈ ಅವತಾರದಲ್ಲಿ ಪೂರ್ಣ ಮಾಡ್ತೇನೆ ಎಂಬುದು ಪರಮಾತ್ಮನ ಸಂಕಲ್ಪ. ಅದೇ ರೀತಿ ವೇದವತಿಗೆ ಕೊಟ್ಟಿದ್ದಂತಹ ಪ್ರತಿಜ್ಞೆಯನ್ನ ಪರಮಾತ್ಮ ಪೂರ್ಣ ಮಾಡಬೇಕು. ಯಶೋಧೆಗೆ ಕೊಟ್ಟ ವಚನ, ವೇದವತಿಗೆ ಕೊಟ್ಟ ವಚನ, ಅದೇ ರೀತಿ ಭೂಲೋಕದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸಂತೋಷವೆಂಬ ಯಜ್ಞದ ಫಲವನ್ನ ನೀಡತಕ್ಕಂತಹ ಒಂದು ಅವತಾರವಾಗಿ ಪರಮಾತ್ಮನಾದ ಶ್ರೀಮನ್ನಾರಾಯಣ ವೆಂಕಟಗಿರಿಯಲ್ಲಿ ಆ ವಲ್ಮೀಕದಲ್ಲಿ ಇದ್ದು ಅಲ್ಲಿಂದ ಹೊರಗೆ ಬಂದು ಮೃಗಯ ವಿನೋದದ ಒಂದು ವ್ಯಾಜದಿಂದ ಪದ್ಮಾವತಿಯಲ್ಲಿ ಪ್ರೇಮಾಂಕುರವನ್ನ ಮಾಡಿಸಿ ಈಗ ಆ ವಿವಾಹದ ಒಂದು ಸಿದ್ಧತೆಗಳು ಇಲ್ಲಿ ನಡೆಯುತ್ತಿದೆ. ಆಕಾಶರಾಜ ಧರಣೀದೇವಿಗೆ ಪುತ್ರಿಯಾದಂತಹ ಪದ್ಮಾವತಿ ದೇವಿಯನ್ನ ಇಲ್ಲಿ ಕೃಷ್ಣ ಪರಮಾತ್ಮನ ಅಪರಾವತಾರವಾಗಿರ್ತಕ್ಕಂತಹ ವೆಂಕಟಚಲಾಧೀಶ ಬಂದು ವಿವಾಹವಾಗತಕ್ಕಂತಹ ಅದ್ಭುತವಾದ ವೈಖರಿಯನ್ನ ಪುರಾಣಗಳೆಲ್ಲವೂ ವರ್ಣಿಸಿ ಈ ವೆಂಕಟಗಿರಿ ವಾಸನ ವಿವಾಹಕ್ಕಾಗಿ ಚತುರ್ಮುಖ ಬ್ರಹ್ಮ, ಪರಮಶಿವ, ಅವನ ಪರಿವಾರಗಳು, ಅದೇ ರೀತಿ 33 ಕೋಟಿ ದೇವತೆಗಳೊಡನೆ ಆ ದೇವೇಂದ್ರನೇ ಸಾಕ್ಷಾತ್ತಾಗಿ ಆಗಮಿಸಿ ಎಲ್ಲ ವಿವಾಹದ ಸಿದ್ಧತೆಗಳು ಕೂಡ ನಡೆದು ಆಗ ಚತುರ್ಮುಖ ಬ್ರಹ್ಮ, ಎಲೈ ಗೋವಿಂದ, ವಿವಾಹಕ್ಕೆ ಪೂರ್ವಭಾವಿಯಾಗಿ ಮಂಗಳ ಸ್ನಾನವಾಗಬೇಕಲ್ಲವಾ, ತೈಲಾಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನವನ್ನು ಮಾಡು ಎಂಬುದಾಗಿ ಮಜ್ಜನಂ ಕುರು ಗೋವಿಂದ ಎಂಬುದಾಗಿ ತಿಳಿಸಿದಾಗ ಈ ಪರಮಾತ್ಮನಾದ ಶ್ರೀನಿವಾಸ ಮಜ್ಜನವನ್ನ ಮಾಡಿಕೊಳ್ಳದೆ ತಲೆಯ ಮೇಲೆ ಕೈ ಹೊತ್ತು ಚಿಂತಾಕ್ರಾಂತನಾಗಿ ಕುಳಿತಾಗ ಏನು ಚಿಂತೆ ಎಂಬುದಾಗಿ ಪರಮಶಿವ ಕೇಳಿ, ಚತುರ್ಮುಖ ಬ್ರಹ್ಮ ಕೇಳಿ ಎಲ್ಲರೂ ವಿಚಾರಿಸಿದಾಗ ಪ್ರಿಯಪತ್ನಿಯಾದ ಆ ಮಹಾಲಕ್ಷ್ಮಿ ಇಲ್ಲದೆ ನಾನು ಹೇಗೆ ವಿವಾಹ ಮಾಡಿಕೊಳ್ಳಲಿ, ಅವಳಿಲ್ಲದೆ ಯಾವ ಶುಭ ಕಾರ್ಯ ತಾನೇ ನನಗೆ ಶೋಭಾಯಮಾನವಾಗಿ ಇದ್ದೀತು ಎಂಬುದಾಗಿ ಪರಮಾತ್ಮ ಚಿಂತಾಕ್ರಾಂತನಾಗಿ ಇದ್ದು ಅನಂತರ ಆ ಮಹಾಲಕ್ಷ್ಮಿಯನ್ನ ಕರೆತರುವುದಕ್ಕೆ ಸೂರ್ಯನನ್ನ ಕಳುಹಿಸಿ ಆ ಸೂರ್ಯ ಈ ನಿನ್ನ ಪತಿಯಾದಂತಹವನಿಗೆ ಅಪಾರವಾಗಿರ್ತಕ್ಕಂತಹ ಯಾತನೆ, ಆತ ಭೂಷಾಯಿಯಾಗಿ ಬಿಟ್ಟಿದ್ದಾನೆ, ನಿತ್ರಾಣನಾಗಿ ಬಿಟ್ಟಿದ್ದಾನೆ ಇತ್ಯಾದಿಯಾಗೆಲ್ಲ ತಿಳಿಸಿ ಆ ಮಹಾಲಕ್ಷ್ಮಿ ಅತ್ಯಂತ ಕೃಪೆಯಿಂದ ಕೂಡಲೇ ರಥವನ್ನ ಏರಿ ಈ ವೆಂಕಟಗಿರಿಗೆ ಓಡಿ ಬಂದು ಅವಳನ್ನು ನೋಡಿದ ಕೂಡಲೇ ಪರಮಾತ್ಮ ಅವಳನ್ನ ಆಲಿಂಗನ ಮಾಡಿಕೊಳ್ತಾನೆ. ಇವನ ಸಕಲ ಯಾತನೆಗಳು, ಸಕಲ ಕಷ್ಟಗಳು ಕೂಡ ದೂರವಾಗಿ ಕೂಡಲೇ ಈ ಶ್ರೀನಿವಾಸ ವಿಶೇಷವಾದ ಕಾಂತಿಯಿಂದ ಕಂಗೊಳಿಸುತ್ತಾನೆ. ಆಗ ಆ ಮಹಾಲಕ್ಷ್ಮಿಯನ್ನ ಕುರಿತು ವೇದವತಿಯ ವೃತ್ತಾಂತವನ್ನೆಲ್ಲ ಅವಳಿಗೆ ತಿಳಿಸಿದಾಗ ತಾಮಂಗೇ ಕುರು ಗೋವಿಂದ ವಿವಾಹೇ ವಿಧಿಪೂರ್ವಕಂ ಇತಿಮೇ ವಚನಂ ಕೃಷ್ಣ ಸಫಲ ಕುರುವತ್ಸಲ ಎಂಬುದಾಗಿ ಆ ವೇದವತಿಯನ್ನ ವಿವಾಹ ವಿಧಿ ಪೂರ್ವಕವಾಗಿ ಅಂಗೀಕಾರ ಮಾಡು ಎಂಬುದಾಗಿ ಹೇಳಿ ಆ ರಮಾ ಅವಳಾಡಿದ ಮಾತನ್ನು ಕೇಳಿ ಅತ್ಯಂತ ಆನಂದ ಏರ್ಪಟ್ಟು ಪರಮಾನಂದ ಸಂಪೂರ್ಣ ಪರಮಾನಂದ ಭರಿತನಾದ ಪರಮಾತ್ಮ ವಿಶೇಷವಾದ ಉಜ್ವಲವಾದ ಕಾಂತಿಯಿಂದ ಕಂಗೊಳಿಸಿದ. ಅನಂತರ ಚತುರ್ಮುಖಾದಿಗಳು ಬಂದು ಆ ಪರಮಾತ್ಮನಿಗೆ ಮಂಗಳ ಸ್ನಾನ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ. ವಿವಾಹಕ್ಕೆ ಮಂಗಳ ಮಜ್ಜನವಾಗಬೇಕಲ್ಲವಾ ಶ್ರೀನಿವಾಸ, ಗೋವಿಂದ ನೀನು ಮಂಗಳ ಸ್ನಾನವನ್ನು ಮಾಡು ಎಂದಾಗ ಅದಕ್ಕಾಗಿ ತೈಲ ಬೇಕು, ಉಷ್ಣೋದಕ ಬೇಕು, ಅದಕ್ಕೆ ಸುವಾಸಿನಿಯರು ಬರಬೇಕು, ರಕ್ಷೆಯನ್ನ ಇಡಬೇಕು, ಆರತಿಯನ್ನ ಎತ್ತಬೇಕು, ಇದೆಲ್ಲ ಮದುಮಗನಿಗೆ ನೆರವೇರಬೇಕಲ್ಲವಾ. ಅದಕ್ಕಾಗಿ
ಆ ಉಷ್ಣೋದಕವನ್ನ ಸಿದ್ಧಪಡಿಸುವುದಕ್ಕಾಗಿ ದೊಡ್ಡದಾದ ಹಂಡೆ ಬೇಕಲ್ಲವ, ಅದನ್ನ ಬಕುಳಾಶ್ರಮದಲ್ಲಿ ಎಲ್ಲಿಂದ ತರೋದು? ಕೂಡಲೇ ಚತುರ್ಮುಖ ಬ್ರಹ್ಮ ಗರುಡನನ್ನ ನೋಡಿ ದೊಡ್ಡ ಹಂಡೆಯನ್ನ ತರುವಂತೆ ಗರುಡನಿಗೆ ಆಜ್ಞಾಪನೆ ಮಾಡ್ತಾನೆ. ಆ ಗರುಡ ತನ್ನ ರೆಕ್ಕೆಗಳ ಮೇಲೆ ಬಹು ದೊಡ್ಡದಾದ ಒಂದು ಹಂಡೆಯನ್ನ ತೆಗೆದುಕೊಂಡು ಬರ್ತಾನೆ. ಅದನ್ನ ಎಲ್ಲಾ ಪವಿತ್ರವಾದ ನದಿಗಳ ತೀರ್ಥದಿಂದ ಆ ಹಂಡೆಯನ್ನ ಸಲಿಲಾಧಿಪ ಆ ವರುಣ ಅದರಲ್ಲಿ ಬಂದು ಎಲ್ಲ ಪವಿತ್ರ ನದಿಯ ತೀರ್ಥಗಳನ್ನ ಆ ಹಂಡೆಯಲ್ಲಿ ವರುಣನೇ ತುಂಬಿಸ್ತಾನೆ. ಅದರಲ್ಲಿ ಸಕಲ ಮಂಗಳ ದ್ರವ್ಯಗಳನ್ನ, ಪರಿಮಳ ದ್ರವ್ಯಗಳನ್ನ ದೇವತಾ ಸ್ತ್ರೀಯರೆಲ್ಲರೂ ಬಂದು ಆ ತೀರ್ಥದಲ್ಲಿ ಪರಿಮಳ ದ್ರವ್ಯವನ್ನ ಸೇರಿಸುತ್ತಾರೆ. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮೀ ದಿನೇ. ಈ ಮಂಗಳ ಸ್ನಾನ ಯಾವತ್ತು? ಇವನಿಗೆ ವಿವಾಹ ದಶಮಿ, ವೈಶಾಖ ಶುದ್ಧ ದಶಮಿ ಶ್ರೀನಿವಾಸನಿಗೆ ವಿವಾಹ. ಈ ಮಂಗಳ ಸ್ನಾನ ಯಾವತ್ತು? ಸಪ್ತಮಿ ದಿನೇ. ಸಪ್ತಮಿಯ ದಿನದಂದು ಶ್ರೀನಿವಾಸನಿಗೆ ಮಂಗಳ ಸ್ನಾನ. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮೀ ದಿನೇ ಚತುರ್ದಿಕ್ಷು ಚ ಸಂಸ್ಥಾಪ್ಯ ಕಲಶಾನಿ ಜಲಪೂರಿತಾನೆ. 4 ದಿಕ್ಕುಗಳಿಂದ ಸುವರ್ಣ ಕಲಶಗಳಲ್ಲಿ ಪರಮ ಪವಿತ್ರವಾದ ತೀರ್ಥಗಳೆಲ್ಲವನ್ನ ತಂದರು. ಆ ಕಲಶಗಳೆಲ್ಲವನ್ನ ಸೂತ್ರೇಣ ವೇಷ್ಟಯಿತ್ವಾತು, ಹಸಿ ದಾರದಿಂದ ಅದನ್ನು ಸುತ್ತುತ್ತಾರೆ. ಕಲಶಗಳನ್ನ ಆ ಸೂತ್ರ ಬಂಧನವನ್ನು ಮಾಡ್ತಾರೆ ಕಲಶಕ್ಕೆ. ಇದನ್ನು ನಾವು ಕಾಣ್ತೇವೆ. ಯಾವುದೇ ಒಂದು ಮಂಗಳ ಸ್ನಾನ, ಮಂಗಳ ಕಾರ್ಯ ನಡಿಬೇಕು ಅಂದ್ರೆ ಕಲಶವನ್ನ ಇಟ್ಟಾಗ ಆ ಕಲಶಕ್ಕೆ ಸೂತ್ರವನ್ನು ಸುತ್ತುತ್ತಾರೆ. ಅದೇ ರೀತಿ ಸೂತ್ರೇಣ ವೇಷ್ಟಯಿತ್ವಾತು ತನ್ಮಧ್ಯೆ ರತ್ನಪೀಠಕಂ. ಆ ಸೂತ್ರದಿಂದ ಹಸಿ ದಾರ, ಒಳ್ಳೆಯ ಹತ್ತಿಯಿಂದ ತೆಗೆದಂತಹ ಆ ದಾರವನ್ನ ಆ ಕಲಶಕ್ಕೆ ಚೆನ್ನಾಗಿ ಸುತ್ತುತ್ತಾರೆ. ಸೂತ್ರೇಣ ವೇಷ್ಟಯಿತ್ವಾತು ಮಂತ್ರಗಳನ್ನ ಹೇಳುತ್ತಾ ಆ ಕಲಶವನ್ನ ಸೂತ್ರದಿಂದ ಸುತ್ತಿ ಆ ಕಲಶಗಳನ್ನ ಸುತ್ತಲೂ ಇಟ್ಟು ಮಧ್ಯೆ ರತ್ನಪೀಠವನ್ನ ಇಡ್ತಾರೆ. ಸಂಸ್ಥಾಪ್ತ ಸಂಭ್ರಮೈರ್ಯುಕ್ತ ಇದಮಾಹು ಸುರಾಂಗನಾ. ನವರತ್ನ ಖಚಿತವಾದ ಪೀಠವನ್ನ ಆ ಕಲಶದ ಮಧ್ಯದಲ್ಲಿ ಇಟ್ಟು ಸುರಾಂಗನಾ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಈ ಶ್ರೀನಿವಾಸನ ಬಳಿಗೆ ಬಂದು ಅವನನ್ನ ನೋಡಿ ಹೇಳ್ತಾರೆ, ಉತ್ತಿಷ್ಟ ಪುರುಷ ಶ್ರೇಷ್ಠ. ಎಲೈ ಪುರುಷೋತ್ತಮನೇ ಏಳುವವನಾಗು. ಉತ್ತಿಷ್ಟ ಪುರುಷ ಶ್ರೇಷ್ಠ ತಿಷ್ಟತ್ವಂ ಸೂರ್ಯಮಂಡಲೇ. ಏಳುವವನಾಗು. ಎಲೈ ಶ್ರೀನಿವಾಸ, ಮಂಗಳ ಸ್ನಾನ ಮಾಡುವುದಕ್ಕಾಗಿ ಏಳುವವನಾಗು. ತಿಷ್ಟತ್ವಂ ಸೂರ್ಯಮಂಡಲೇ, ಸೂರ್ಯಮಂಡಲ ಮಧ್ಯದಲ್ಲಿ ನಿಲ್ಲುವವನಾಗು ಎಂಬುದಾಗಿ ಹೇಳ್ತಾರೆ. ಕಾರಣ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಎಂಬುದಾಗಿ ಆ ಪ್ರತಿನಿತ್ಯ ಸೂರ್ಯನನ್ನ ಸಂಧ್ಯಾವಂದನೆಯಲ್ಲಿ ಗಾಯತ್ರಿ ಮಂತ್ರದಿಂದ ಆರಾಧನೆ ಮಾಡುವಾಗ ಆ ಪರಬ್ರಹ್ಮನನ್ನ ಸೂರ್ಯಮಂಡಲ ಮಧ್ಯವರ್ತಿಯಾಗಲ್ಲವ ಆರಾಧನೆ ಮಾಡ್ತಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನ ಎಲ್ಲರೂ ಕೂಡ ಆರಾಧನೆ ಮಾಡುತ್ತಾರಲ್ಲವ. ಅಂತಹ ಸೂರ್ಯಮಂಡಲೇ ತಿಷ್ಠತ್ವಂ, ಸೂರ್ಯಮಂಡಲ ಮಧ್ಯಸ್ಥನಾಗಿ ನಿಲ್ಲುವವನಾಗು ಎಂಬುದಾಗಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಆಗ ಈ ಶ್ರೀನಿವಾಸನಿಗೆ ಬಹಳ ನಾಚಿಕೆಯಂತೆ. ಮದುಮಗ ಅಲ್ಲವಾ, ಬಹಳ ನಾಚಿಕೆ ಬಂದ್ಬಿಟ್ಟಿದೆಯಂತೆ. ತಲೆಯನ್ನ ಬಗ್ಗಿಸಿಕೊಂಡು ಮೆಲ್ಲ ಮೆಲ್ಲಗೆ ಹೆಜ್ಜೆಯನ್ನ ಇಡ್ತಾ ಬಹಳ ಸಂಕೋಚ, ಬಹಳ ಲಜ್ಜೆ. ಮದುಮಗನಿಗೆ ಇರಬೇಕಾದ ಎಲ್ಲಾ ಲಜ್ಜೆಯೂ ಕೂಡ ಇವನಿಗೆ ಏರ್ಪಟ್ಟು ಬಿಟ್ಟಿದೆ. ಆಗ ಮಹಾಲಕ್ಷ್ಮಿ ಇವನನ್ನ ನೋಡಿ ಹೇಳ್ತಾಳಂತೆ, ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ ತೈಲಾಭ್ಯಂಗಾದಿ ಕರ್ಮಾಣಿ ಕರಿಷ್ಯೆ ಪುರುಷೋತ್ತಮ. ಈ ದೇವತಾ ಸ್ತ್ರೀಯರ ಕೈಯಲ್ಲಿ ಮಜ್ಜನ ಮಾಡಿಸಿಕೊಳ್ಳುವುದಕ್ಕೆ ನಿನಗೆ ಲಜ್ಜೆಯ? ನಿನಗೆ ನಾನೇ ಮಜ್ಜನ ಮಾಡಿಸುತ್ತೇನೆ. ಆದ್ದರಿಂದ ವಿದಿತಂ ಹೃದಯಂ, ನಿನ್ನ ಹೃದಯವನ್ನ, ನಿನ್ನ ಮನಸ್ಸನ್ನ ನಾನು ಅರಿತಿದ್ದೇನೆ. ಆದ್ದರಿಂದ ನಿನಗೆ ನಾನೇ ಮಜ್ಜನವನ್ನ ಮಾಡಿಸುತ್ತೇನೆ. ಪುರುಷೋತ್ತಮ ವೆಂಕಟವಲ್ಲಭ ಎಂಬುದಾಗಿ ಹೇಳ್ತಾಳೆ. ಅನಂತರ ಶ್ರೀನಿವಾಸ ಅಲ್ಲಿ ಆಸೀನರಾಗಿರ್ತಕ್ಕಂತಹ ಸಕಲ ಋಷಿ ಮುನಿಗಳಿಗೆಲ್ಲರಿಗೂ ಕೂಡ ಪಾದಾಭಿವಂದನವನ್ನ ಮಾಡಿ, ಯಾರ್ಯಾರು ಬಂದಿದ್ದಾರೆ?
ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಪುರೋಗಮಾನೆ ಪ್ರಣಿಪತ್ಯ ವಸಿಷ್ಠಂ ಸ ಆಹ ವಿಶ್ವಂ ವಿಡಂಬಯನ್ನೇ ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್ನೇ ಮಜ್ಜನಾರ್ಥಂ ಮಹಾಮುನೇ. ಈ ಎಲ್ಲ ಋಷಿಗಳು ಇವನ ವಿವಾಹಕ್ಕೆ ಪುರೋಹಿತರು ವಸಿಷ್ಠರು ಅವರೆಲ್ಲರಿಗೂ ಕೂಡ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿ ಈ ಮಂಗಳ ಮಜ್ಜನಕ್ಕೆ ನನಗೆ ಅನುಜ್ಞೆಯನ್ನ ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನಂತೆ. ಏನು ಹೇಳಿದ್ರು ಇಲ್ಲಿ? ಅಲ್ಲಿ ವಿಡಂಬಯನ್ನೇ ಎಂದರೆ ಒಂದು ಲೀಲಾ ವಿನೋದದ ರೀತಿಯಲ್ಲಿ ಅಲ್ಲಿ ಕುಳಿತಂತಹ ಎಲ್ಲ ಬ್ರಾಹ್ಮಣೋತ್ತಮರಾದ ಋಷಿ ಮುನಿಗಳಿಗೆ ಪಾದಾಭಿವಂದನವನ್ನ ಮಾಡಿಬಿಟ್ಟು ಬ್ರಹ್ಮನ್, ಹೇ ಬ್ರಾಹ್ಮಣೋತ್ತಮರೇ, ನನಗೆ ಅನುಜ್ಞಾಂ ದೇಹಿ ಮಜ್ಜನಾರ್ಥಂ, ಈ ಮಂಗಳ ಸ್ನಾನಕ್ಕಾಗಿ ನನಗೆ ಅನುಮತಿಯನ್ನ ನೀಡಿರಿ, ಆಜ್ಞೆಯನ್ನ ಕೊಡಿರಿ ಎಂಬುದಾಗಿ ಹೇಳಿ ಅವರ ಆಜ್ಞೆಯನ್ನ ಪಡೆದುಕೊಳ್ತಾನೆ. ಆಗ ಮೊದಲು ಏನು ಮಾಡಿದ್ರು? ಇವನ ಅಪಾರವಾದ ದಟ್ಟವಾದ ಕಬರೀಕೃತ ಕೇಶೇಶು, ಆ ಮುಡಿಯೆಲ್ಲ ಕಟ್ಕೊಂಡು ಹೋಗಿದ್ನಲ್ಲ ಬೇಟೆಯಾಡುವುದಕ್ಕೆ, ಅದೆಲ್ಲ ಆ ಮುಡಿಯನ್ನ ಬಿಚ್ಚಿದ್ರಂತೆ. ವಿಕೀರ್ಯ ಕೇಶ ಮೂಲಾನಿ, ಸುಂದರವಾದ ಗುಂಗುರಾದ ದಟ್ಟವಾದ ಕಪ್ಪಾದ ಕೂದಲು ಭುಜದ ಮೇಲೆಲ್ಲ ಅಲೆಯುವಂತೆ ಪರಮಾತ್ಮನ ಆ ಸುಂದರವಾದ ಕೇಶವನ್ನ ಬಿಚ್ಚಿದ್ರಂತೆ. ಅನಂತರ ಪೂರ್ವಾಶಾಭಿಮುಖಂತಹ, ಪೂರ್ವಾಭಿಮುಖವಾಗಿ ಇವನನ್ನು ಕೊಳ್ಳಿರಿಸಿದರು, ಕೇಶವನ್ನ ಬಿಚ್ಚಿದರು. ಅಭ್ಯಂಜಯತ್ತದಾ ದೇವಿ ಸ್ವಾರ್ಷೀಭಿರಭಿನಂದ್ಯತಂ ದೀರ್ಘಾಯುರ್ಭವ ಗೋವಿಂದ. ದೇವತಾ ಸ್ತ್ರೀಯರೆಲ್ಲ ಬಂದು ಇವನಿಗೆ ತೈಲಶಾಸ್ತ್ರವನ್ನು ಮಾಡ್ತಾರಂತೆ. ಮಾಡುವಾಗ ಏನು ಆಶೀರ್ವಾದ ಮಾಡ್ತಾರೆ? ಶ್ರೀನಿವಾಸ, ನೀನು ದೀರ್ಘಾಯುಸ್ಸನಿಂದ ಇರು. ಇವನಿಗೆ ಆಯಸ್ಸು ಕಡಿಮೆ, ಇವನು ಜನನವೂ ಇಲ್ಲದವನು, ಮರಣವೇ ಇಲ್ಲದವನು, ಆದಿಮಧ್ಯಾಂತರಹಿತನಾದ ಈ ಮಹಾಪುರುಷನಾದ ಪರಮಾತ್ಮ ತತ್ವಕ್ಕೆ ತೈಲಶಾಸ್ತ್ರವನ್ನ ಮಾಡ್ತಾ ಆ ಸುರಸ್ತ್ರೀಯರೆಲ್ಲ ಹೇಳ್ತಾರೆ, ದೀರ್ಘಾಯುರ್ಭವ ಗೋವಿಂದ, ದೀರ್ಘಾಯುಸ್ಸಿರಲಿ, ಬಹುಪುತ್ರಕೋ ಧನಾಧಿಪ, ಅಪಾರವಾದ ಮಕ್ಕಳು ನಿನಗೆ ಹುಟ್ಲಿ, ಅಪಾರವಾದ ಧನ ನಿನಗಿರಲಿ. ದೇವಾಂಗಂ ಮರ್ದಯಾಮಾಸ, ಅವನ ಶಿರಸ್ಸನ್ನ ತೈಲೇನಾಪಿ ಸುಗಂಧಿನ, ಪರಿಪೂರ್ಣವಾದ ಪರಿಮಳದಿಂದ ಚೆನ್ನಾಗಿ ಘಮಘಮಿಸುತ್ತಿರುವ ತೈಲದಿಂದ ಅವನ ಶಿರಸ್ಸನ್ನ ಮರ್ದನ ಮಾಡಿದರಂತೆ. ಅಭಿಷೇಕಂ ತತಶ್ಚಕ್ರೆ ಕಮಲಾ ಜಗದೀಶಿತು, ಅನಂತರ ಶ್ರೀ ಮಹಾಲಕ್ಷ್ಮಿಯಾದ ಕಮಲೆ ಅವಳು ಬಂದು ಈ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡ್ತಾಳೆ. ಆಪಾದ ಮೌಲಿ ಪರ್ಯಂತಂ ಸಾಕೃತೋದ್ವರ್ತನಂ ಹರೇಹೇ, ಶಿರಸ್ಸಿನಿಂದ ಪಾದದವರೆವಿಗೂ ತೊಯ್ಯುವಂತೆ ಒಂದು ಹಂಡೆ ತಂದಿಟ್ಟಿದ್ದಾನಲ್ಲ ಗರುಡ, ಅದ್ರ ಬರ್ತಿ ಎಲ್ಲಾ ನದಿ ನೀರುಗಳು ಇದೆಯಲ್ಲ ಅದನ್ನೆಲ್ಲ ಸುಖೋಷ್ಣವಾಗಿ ಕಾಯಿಸಿ ಶ್ರೀ ಮಹಾಲಕ್ಷ್ಮಿ ಅವನ ಶಿರಸ್ಸಿನಿಂದ ಅಂಗುಷ್ಟದ ಪರ್ಯಂತ ಚೆನ್ನಾಗಿ ಆಪಾದ ಮೌಲಿ ಪರ್ಯಂತಂ, ಪಾದದಿಂದ ಅವನ ಆ ಶಿರಸ್ಸಿನ ಪರಿಪೂರ್ಣವಾದ ಮಧ್ಯನಾಡಿಯವರೆವಿಗೂ ಕೂಡ ಅಭಿಷೇಕವನ್ನ ಮಾಡಿದ್ದಾಳೆ ಆ ಮಹಾಲಕ್ಷ್ಮಿ. ಅನಂತರ ಕೃತಾರ್ಥಮಾತ್ಮಾನಂ ಸೇವಯೇ ಕೇಶವಸ್ಯತ, ಈ ಪರಮಾತ್ಮನಾದ ಕೇಶವನಿಗೆ ಇಂತಹ ಸೇವೆಯನ್ನು ಮಾಡಿ ನಾನು ಧನ್ಯಳಾದೆ ಎಂಬುದಾಗಿ ಶ್ರೀ ಮಹಾಲಕ್ಷ್ಮಿ ಪರಮಾತ್ಮನ ಪಾದಗಳನ್ನು ಮುಟ್ಟಿ ಕಣ್ಣಿನಲ್ಲಿ ಒತ್ತಿಕೊಳ್ತಾ ಇದ್ದಾಳೆ. ಜಲೈರ್ ನೀರಾಜಯಾಮಾಸಃ ಪುತ್ರವಾನ್ ಧನವಾನ್ ಭವ. ಆಗ ಈ ಮಂಗಳ ಸ್ನಾನವೆಲ್ಲ ಮುಗಿದ ಮೇಲೆ ಸುವರ್ಣ ಕಲಶದಲ್ಲಿ ತೀರ್ಥವನ್ನು ತೆಗೆದುಕೊಂಡು ದೇವತಾ ಸ್ತ್ರೀಯರೆಲ್ಲ ಅವನಿಗೆ ಇಳಿ ತೆಗೆದರಂತೆ, ದೃಷ್ಟಿ ಪರಿಹಾರ ಮಾಡಿದರಂತೆ. ಮಂಗಳ ಸ್ನಾನವಾದ ಮೇಲೆ ಆ ರೀತಿಯಾಗಿ ಇಳಿ ತೆಗಿತಾರಲ್ಲವ, ಆ ರೀತಿಯಾಗಿ ಆ ಶ್ರೀನಿವಾಸನಿಗೆ ಕಲಶದಲ್ಲಿ ತೀರ್ಥವನ್ನ ತೆಗೆದುಕೊಂಡು ಜಲೈರ್ ನೀರಾಜಯಾಮಾಸುಹು, ಆ ತೀರ್ಥದಿಂದ ಆ ಪರಮಾತ್ಮನಿಗೆ ಆರತಿಯನ್ನ ಮಾಡಿದ್ದಾರೆ. ಅನಂತರ ಪುತ್ರವಾನ್ ಧನವಾನ್ ಭವ, ದೀರ್ಘಾಯುಸ್ಸು ಇರಲಿ, ಒಳ್ಳೆಯ ಆರೋಗ್ಯ ಇರಲಿ, ಅಪರಿಮಿತವಾದ ಧನ ಬರಲಿ, ಅಪಾರವಾದ ಪುತ್ರ ಸಂಪತ್ತಿ ಏರ್ಪಡಲಿ. ಇತ್ಯಾಶಿಷ ಅಭಿನಂದ್ಯಂತ ಶ್ರೀನಿವಾಸಂ ಸುರಾಂಗನಾ, ಅಲ್ಲಿದ್ದಂತಹ ಸಮಸ್ತ ಸುರಾಂಗನೆಯರೆಲ್ಲರೂ ಕೂಡ ಈ ರೀತಿ ಆ ಶ್ರೀನಿವಾಸನಿಗೆ ಅಪೂರ್ವವಾಗಿರ್ತಕ್ಕಂತಹ ಮಂಗಳಾಶಾಸನವನ್ನ ಮಾಡಿ ನೀರಿನಿಂದ ಇಳಿ ತೆಗೆದು ದೃಷ್ಟಿ ಪರಿಹಾರ ಮಾಡಿದ್ದಾರೆ. ದೇವತಾ ಸ್ತ್ರೀಯರೆಲ್ಲರೂ ಕೂಡ
ಮಜ್ಜನವಾಯಿತು. ಅನಂತರ ಆ ಮಜ್ಜನವಾದ ಮೇಲೆ ಮೈ ಒರೆಸ್ಬೇಕಲ್ವಾ? ಅದಕ್ಕೆ ಏನ್ ಮಾಡಿದ್ರು? ತದಾ ದದೌ ಬ್ರಹ್ಮಪತ್ನಿ ಸಾವಿತ್ರಿ ವಸ್ತ್ರಮುತ್ತಮಂ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜನ ವಿಧಿರದ್ರಮ. ಸಾವಿತ್ರಿ, ಸರಸ್ವತಿ, ಗಾಯತ್ರಿ ದೇವಿಯರು ಅತ್ಯಂತ ಉತ್ಕೃಷ್ಟವಾದ ವಸ್ತ್ರವನ್ನು ತಂದುಕೊಟ್ಟಂತೆ ಇವನ ಮೈ ಒರೆಸುವುದಕ್ಕೆ. ಪ್ಲೋತ ವಸ್ತ್ರ ಅಂತ ದೇವಾಲಯದಲ್ಲಿ ಕೂಡ ಪರಮಾತ್ಮನಿಗೆ ಅಭಿಷೇಕ ಮಾಡಿದ ಮೇಲೆ ವಸ್ತ್ರದಿಂದ ಹೀಗೆ ಒತ್ತುತ್ತಾರೆ. ಆಮೇಲೆ ಧೂಪದ ಮೇಲೆ ಹಿಡಿದು ಆ ಮೈಗೆ ಧೂಪದ ಶಾಖವನ್ನೆಲ್ಲ ಕೊಡ್ತಾರೆ. ಆ ರೀತಿ ಪ್ಲೋತ ವಸ್ತ್ರ, ಆ ಮೈಯಿನ ಆರ್ದ್ರತೆಯನ್ನ ಒರೆಸುವುದಕ್ಕಾಗಿ ಪರಮಾತ್ಮನಿಗೆ ಇಡಲ್ಪಟ್ಟ ವಸ್ತ್ರ ಪ್ಲೋತ ವಸ್ತ್ರ. ಆ ಪ್ಲೋತ ವಸ್ತ್ರವನ್ನ ಯಾರು ತಂದುಕೊಟ್ರು? ತದಾ ದದೌ ಬ್ರಹ್ಮಪತ್ನಿ ಸಾವಿತ್ರಿ. ಸಾವಿತ್ರಿ ಅಂದ್ರೆ ಯಾರು? ಸಕಲ ಗಾಯತ್ರಿ ಮಂತ್ರಕ್ಕೆ ಸೂರ್ಯಮಂಡಲಾಧೀಶ್ವರನಾದ ಪರಮಾತ್ಮನನ್ನ ಆರಾಧನೆ ಮಾಡುವ ಮಹಾ ಗಾಯತ್ರಿ ಮಂತ್ರವೇ ಸಾವಿತ್ರಿ ದೇವಿ. ಆ ಸಾವಿತ್ರಿ ಈ ಪ್ಲೋತ ವಸ್ತ್ರವನ್ನು ತಂದುಕೊಡ್ತಾಳೆ. ಆಗ ಶ್ರೀ ಮಹಾಲಕ್ಷ್ಮಿ ರಮಾದೇವಿ ಆ ವಸ್ತ್ರದಿಂದ ಪರಮಾತ್ಮನ ಮೈಯಲ್ಲಿನ ಎಲ್ಲ ಜಲವನ್ನ ತೆಗೆದು ಸರ್ವಾಂಗವನ್ನು ಮಮಾರ್ಜ ವಿಧಿವದ್ರಮ. ಅದಕ್ಕೊಂದು ವಿಧಿ ಇದೆಯಂತೆ. ಹೇಗೆ ಮೈ ಒರೆಸಬೇಕು ಅನ್ನೋದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ಆ ಲಕ್ಷ್ಮೀದೇವಿ ಪರಮಾತ್ಮನ ಮೈಯೆಲ್ಲವನ್ನು ಕೂಡ ಮೈಯನ್ನು ಒರೆಸಿ ಅವನಿಗೆ ಈಗ ಅಲಂಕಾರವನ್ನ ಮಾಡಬೇಕು. ಆ ಅಲಂಕಾರಕ್ಕಾಗಿ ಸಿದ್ಧತೆಗಳು ನಡೆಯುತ್ತೆ. ಈಗ ಸ್ನಾನವಾಯಿತು, ಶೀತವಾಗಿ ಬಿಟ್ರೆ ಮದುಮಗನಿಗೆ ಏನ್ ಮಾಡೋದು? ಅದಕ್ಕಾಗಿ ಉಷ್ಣವಾದ ಧೂಪವನ್ನು ಕೊಡಬೇಕಲ್ವಾ? ಯಾರು ಧೂಪವನ್ನ ತಂದರು? ಪಾರ್ವತಿ ಧೂಪಮಾದಾಯ. ಪರಮಶಿವನ ಪತ್ನಿಯಾದ ಪಾರ್ವತಿ ದೇವಿ ಧೂಪವನ್ನೆಲ್ಲ ಸಿದ್ಧ ಮಾಡಿಕೊಂಡು ಬಂದು ದದೌ ಲಕ್ಷ್ಮೀ ಕರಾಂಬುಜೆ, ಎಲ್ಲವನ್ನ ಮಾಡುವವಳು ಲಕ್ಷ್ಮಿ. ಇವರೆಲ್ಲರೂ ಕೂಡ ಅವಳಿಗೆ ಪರಿಚಾರಕಿಯರಂತೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪಾರ್ವತಿ ಧೂಪಮಾದಾಯ ದದೌ ಲಕ್ಷ್ಮೀ ಕರಾಂಬುಜೆ. ಅಲ್ಲಿ ಆ ಧೂಪವನ್ನ ಸಿದ್ಧ ಮಾಡಿಕೊಂಡು ಬಂದು ಮಹಾಲಕ್ಷ್ಮಿಯ ಕೈಗಳಲ್ಲಿ ಧೂಪವನ್ನು ಕೊಟ್ಟಿದ್ದಾಳಂತೆ. ಧೂಪಯಿತ್ವಾ ಸಧೂಪೇನ ವಿಕೀರ್ಯ ಉಜ್ಜಿತ ಬಂಧನಾನೇ. ಆ ತಲೆಗೆ ಬಟ್ಟೆಯನ್ನ ಕಟ್ಟಿದ್ರಂತೆ. ಆ ಪರಮಾತ್ಮನಿಗೆ ತಲೆಯನ್ನ ಒರೆಸಿ ಆ ಬಟ್ಟೆಯನ್ನ ಬಿಚ್ಚಿ ತಲೆ ಕೂದಲನ್ನೆಲ್ಲ ಹೀಗೆ ಮಾಡಿ ಮಹಾಲಕ್ಷ್ಮಿ ಪರಮಾತ್ಮನ ಶಿರಸ್ಸಿನಲ್ಲಿ ಕೇಶ ಮೂಲಕ್ಕಲ್ಲ ಧೂಪವನ್ನ ನೀಡಿದಳು. ಧೂಪಯಿತ್ವಾ ಸಧೂಪೇನ ವಿಕೀರ್ಯ ಉಜ್ಜಿತ ಬಂಧನಾನೆ ಬಬಂಧ ಕಮಲಾದೇವಿ ಮೂರ್ಧಜಾನ್ ಮಧುಗಾತಿನಃ. ಅನಂತರ ತಲೆಯೆಲ್ಲ ಚೆನ್ನಾಗಿ ಆರ್ದ್ರತೆ ಇಲ್ಲದೆ ಒಣಗಿದ ಮೇಲೆ ಚೆನ್ನಾಗಿ ಬಾಚಿ ಸುಂದರವಾಗಿ ಅವನಿಗೆ ಮುಡಿಯನ್ನ ಕಟ್ಟಿದಳು ಶ್ರೀ ಮಹಾಲಕ್ಷ್ಮಿ. ಅನಂತರ ಆದರ್ಶಂ ದರ್ಶಯಾಮಾಸ. ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿಯನ್ನ ತೋರಿಸಿದ್ರಂತೆ. ಯಾರು? ಸಾವಿತ್ರಿ, ಗಾಯತ್ರಿ, ಸರಸ್ವತಿ. ಈ ರೂಪದಲ್ಲಿರುವ ಸಾವಿತ್ರಿ ದೇವಿ ಸ್ವರ್ಣಭೂಷಿತವಾಗಿರತಕ್ಕಂತಹ ಬಂಗಾರದ ಕಟ್ಟು ಹಾಕಿದ ಆ ಕನ್ನಡಿಯನ್ನ ಆದರ್ಶಂ ದರ್ಶಯಾಮಾಸ, ಕನ್ನಡಿಯನ್ನ ತೋರಿದ್ದಾರೆ ಈ ಮದುಮಗನಿಗೆ. ಅನಂತರ ರತಿ ಸಜ್ಜಾ ಚಾಮರೇಶ, ರತಿಪತಿಯಾಗಿರ್ತಕ್ಕಂತಹ ಮನ್ಮಥ ಚಾಮರವನ್ನು ತೆಗೆದುಕೊಂಡು ಬಂದು ಬೀಸ್ತಾ ಇದ್ದಾನೆ. ಛತ್ರಂ ದದಾರ ಸಾದೇವಿ ಭಾರತೀ ಭಕ್ತಿ ಸಂಯುತ. ಪರಮಾತ್ಮನ ಶಿರಸ್ಸಿ ಮೇಲೆ ಒಳ್ಳೆಯ ಧವಳಕಾಂತಿಯಿಂದ ಕೂಡಿದ ಛತ್ರವನ್ನ ಬ್ರಹ್ಮನ ಪತ್ನಿಯಾದ ಸರಸ್ವತಿ ಹಿಡ್ಕೊಂಡಿದ್ದಾಳಂತೆ. ಮಾವನವರಿಗೆ ಸೇವೆ ಮಾಡ್ತಾ ಇದ್ದಾಳೆ. ಬ್ರಹ್ಮನ ತಂದೆ ಪರಮಾತ್ಮ, ಸರಸ್ವತಿ ಸೊಸೆಯಲ್ಲವಾ? ಸೊಸೆ ಮಾವನವರಾಗಿರ್ತಕ್ಕಂತಹ ವೆಂಕಟೇಶನಿಗೆ ಛತ್ರಂ ದದಾರ ಸಾದೇವಿ ಭಾರತೀ. ಭಾರತಿ ಎಂದರೆ ಸರಸ್ವತಿ. ಅವಳು ಬಹಳ ಭಕ್ತಿಯಿಂದ ಆ ಶ್ರೀನಿವಾಸನಿಗೆ ಛತ್ರವನ್ನ ಹಿಡಿದಿದ್ದಾಳಂತೆ. ಪಾದುಕೋ ಪ್ರದದೌ ಭದ್ರ ಗಂಗಾ ಗಂಗಾ ಪಿತುಸ್ತದ. ಆ ಪರಮಾತ್ಮನ ಪಾದಗಳನ್ನ ಸಾಕ್ಷಾತ್ ಗಂಗೆ ಬಂದು ತೊಳೆದಿದ್ದಾಳೆ. ನನ್ನ ತಂದೆಯ ಪಾದಗಳು ಇದು ಅಂತ. ಗಂಗೆ ಎಲ್ಲಿಂದ ಜನಿಸಿದ್ದು? ಪರಮಾತ್ಮನ ಪಾದೋದಕವೇ ಗಂಗೆಯಲ್ಲವಾ? ಆದ್ದರಿಂದ ಅಲ್ಲಿ ಆ ಪರಮಾತ್ಮನ ಪಾದಗಳನ್ನ ಪಿತುಸ್ತದ, ತಂದೆಯಾದ ಶ್ರೀನಿವಾಸನ ಪಾದಗಳನ್ನ ಪವಿತ್ರವಾದ ಗಂಗೆ ಬಂದು ತೊಳೆದಿದ್ದಾಳೆ. ಪಾದುಕಾಭ್ಯಾಂ ಚರನ್. ಅನಂತರ ಆ ತೊಳೆದು
ಆ ಪಾದಗಳಿಗೆ ಪಾದುಕೆಗಳನ್ನ ಆ ಗಂಗೆ ತೊಡಿಸಿದ್ದಾಳಂತೆ. ಆ ಪಾದುಕೆಗಳನ್ನು ತೊಟ್ಟು ಪಾದುಕಾಭ್ಯಾಂ ಚರನ್ ಭೂಮಂ ವರಾಸನ ಮಗಾಧ್ವರಿ, ಆ ಸುಂದರವಾದ ಪಾದುಕೆಗಳನ್ನು ತೊಟ್ಟು ಒಳ್ಳೆಯ ವರನ ದರ್ಪದಿಂದ ಈ ಶ್ರೀನಿವಾಸ ನಡೆದು ಬಂದು ಅವನಿಗಾಗಿ ಇಟ್ಟಂತಹ ಉತ್ತಮವಾದ ಸಿಂಹಾಸನದಲ್ಲಿ ಆರೂಢನಾದ. ಅಷ್ಟಮೀಂದು ಕಲಾಕಾರೆ ಲಲಾಟೆ ದರ್ಪಣೆ ಸ್ಫುಟೆ ಊರ್ಧ್ವಪುಂಡ್ರಂ ದದಾರಾಥ ಶ್ರೀನಿವಾಸ ಸದಂಗತಿ. ಅನಂತರ ಶ್ರೀನಿವಾಸ ಅಷ್ಟಮೀಂದು, ಅಷ್ಟಮೀ ಚಂದ್ರನಂತೆ ಸುಂದರವಾಗಿ ಇರ್ತಕ್ಕಂತಹ ತನ್ನ ಹಣೆಯಲ್ಲಿ ಊರ್ಧ್ವಪುಂಡ್ರವನ್ನ ಧರಿಸಿದ. ಅಷ್ಟಮೀಂದು ಕಲಾಕಾರೆ ಲಲಾಟೆ ದರ್ಪಣೆ ಸ್ಫುಟೆ, ಎದುರುಗಡೆಯಲ್ಲಿ ಸಾವಿತ್ರಿ ದರ್ಪಣವನ್ನು ಹಿಡಿದಿದ್ದಾಳೆ. ಸಿಂಹಾಸನದಲ್ಲಿ ಕುಳಿತುಕೊಂಡು ಸುಂದರವಾದ ತನ್ನ ಹಣೆಯಲ್ಲಿ ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡಿಕೊಡ್ತಾ ಇದ್ದಾನಂತೆ. ಆಗ ಬಕುಳಾದೇವಿ ಬಂದು ಶ್ರೀಚೂರ್ಣ ರೇಖೆ ಮಧ್ಯದಲ್ಲಿ ಕೆಂಪಗಿನ ಶ್ರೀಚೂರ್ಣ ಇಡಬೇಕಲ್ಲ, ಆ ತಿಲಕ ಕುಂಕುಮ ತಿಲಕವನ್ನ ನೀನು ಧಾರಣೆ ಮಾಡು ಎಂಬುದಾಗಿ ಮಹಾಲಕ್ಷ್ಮಿಗೆ ಹೇಳ್ತಾಳಂತೆ. ಕಾರಣ ಏನು? ಊರ್ಧ್ವಪುಂಡ್ರವನ್ನ ಶ್ರೀ ವೈಷ್ಣವರೆಲ್ಲ ಪರಮಾತ್ಮನ ವಿಷ್ಣು ಭಕ್ತರೆಲ್ಲರೂ ಕೂಡ ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡ್ತಾರೆ. ಏನದು ಊರ್ಧ್ವಪುಂಡ್ರ? ಆ ಎರಡು ಬೆಳ್ಳಗಿನ ನಾಮಗಳು ಪರಮಾತ್ಮನ ಪಾದಗಳು. ಮಧ್ಯದಲ್ಲಿ ಧರಿಸಿಕೊಳ್ಳುವ ಶ್ರೀಚೂರ್ಣ ರೇಖೆ ಶ್ರೀ ಮಹಾಲಕ್ಷ್ಮಿ. ಅದನ್ನು ಧರಿಸುವಾಗ ಹಾಗೆ ಮಂತ್ರಗಳನ್ನು ಹೇಳಬೇಕು. ಶರೀರದ 12 ಭಾಗಗಳಲ್ಲಿ 12 ಊರ್ಧ್ವಪುಂಡ್ರವನ್ನು ಧರಿಸಿಕೊಳ್ತಾರೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಆ ಮಂತ್ರವನ್ನ ಹೇಳ್ತಾ ಆ ಪುಂಡ್ರಗಳನ್ನು ಧರಿಸ್ಕೊಳ್ಬೇಕು. ಸುಮ್ಮನೆ ಕನ್ನಡಿ ನೋಡ್ಕೊಂಡು ಹಿಂಗಿಂಗ್ ಇಟ್ಕೊಳ್ಳೋದಲ್ಲ. ಅದನ್ನ ಧರಿಸುವಾಗ ಆಯಾಯ ನಾಮಗಳನ್ನ ಹೇಳಿ ಆ ನಾಮಗಳ ಮೂಲಕ ಪರಮಾತ್ಮನ ಚರಣಾರವಿಂದಗಳನ್ನ ಈ ಶರೀರದಲ್ಲಿ ಧಾರಣೆ ಮಾಡಬೇಕು. ಪರಮಾತ್ಮನ ಪಾದಗಳ ಧಾರಣೆ ಶರೀರದಲ್ಲಿ ಮಾಡುವ ಸಂಕೇತ 12 ಊರ್ಧ್ವಪುಂಡ್ರಗಳ ಧಾರಣೆ. ಅದರ ನಡುವಿನಲ್ಲಿ ಪರಮಾತ್ಮನ ಚರಣಾರವಿಂದಗಳನ್ನ ಅನವರತ ಸೇವೆನೆ ಮಾಡತಕ್ಕಂತಹ ಮಹಾಲಕ್ಷ್ಮಿ ಇಲ್ಲದೆ ಪರಮಾತ್ಮನ ಸೇವೆ ಇಲ್ಲ. ಆದ್ದರಿಂದ ಯಾವಾಗಲೂ ಒಂದು ಮಿಥುನಮೇ ಉದ್ದೇಶ್ಯಂ, ಅವಳೊಡನೆ ಕೂಡಿದ ಪರಮಾತ್ಮನೇ ನಮಗೆ ಉಪಾಸ್ಯ. ಮಹಾಲಕ್ಷ್ಮಿ ರಹಿತನಾದ ಪರಮಾತ್ಮ ಉಪಾಸ್ಯನಲ್ಲ. ಕೇವಲ ಪರಮಾತ್ಮನನ್ನ ಉಪಾಸನೆ ಮಾಡಿದ್ರೆ ಶೂರ್ಪಣಕೆಯಂತೆ. ಕೇವಲ ಪರಮಾತ್ಮನನ್ನ ಉಪಾಸನೆ ಮಾಡುವುದು ಶೂರ್ಪಣಕೆಯಂತೆ. ಕೇವಲ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡುವುದು ರಾವಣನಂತೆ. ಶೂರ್ಪಣಕೆ ರಾಮನಲ್ಲಿ ಮೋಹಿತಳಾದಳು, ರಾಮನನ್ನ ಪ್ರೇಮಿಸಿದ್ಲು. ಆದರೆ ಪರಮಾತ್ಮನಾದ ರಾಮ ಅವಳ ಪಾಣಿಗ್ರಹಣ ಮಾಡದೆ ಅವಳ ನಾಸಿಕಾಚ್ಛೇದನ ಯಾಕೆ ಮಾಡ್ದ ಅಂದ್ರು? ಅವಳು ಸೀತೆಯನ್ನ ಬಾಯಿಗೆ ಬಂದಾಗ ಬೈತಾಳೆ, ಸೀತೆಯ ಚಾರಿತ್ರದಲ್ಲಿ ಕಳಂಕವನ್ನು ಹೇಳ್ತಾಳೆ, ಸೀತೆಯ ರೂಪವನ್ನ ಅವಹೇಳನ ಮಾಡ್ತಾಳೆ. ಈ ರೀತಿ ಸೀತೆಗೆ ಅಪಮಾನ ಮಾಡಿದ್ದರಿಂದ ತನ್ನನ್ನ ಆಸೆ ಪಟ್ಟರೂ ಕೂಡ ಪರಮಾತ್ಮ ಅವಳಿಗೆ ದೊರಕದೆ ಅವಳಿಗೆ ದಂಡನೆ ಏರ್ಪಟ್ಟಿತು. ರಾವಣ ಸೀತೆಯಲ್ಲಿ ಮೋಹಿತನಾದ, ಅಂದರೆ ಮಹಾಲಕ್ಷ್ಮಿಯನ್ನ ಆಸೆಪಟ್ಟ. ಆದರೆ ರಾಮನನ್ನ ಬಿಟ್ಟಿವಳನ್ನ ಆಸೆಪಟ್ಟದ್ದರಿಂದ ಮರಣ ಹೊಂದಿದ. ನಾವು ರಾವಣನಂತೆಯೂ ಅಲ್ಲ, ಆ ಶೂರ್ಪಣಕೆಯಂತೆಯೂ ಅಲ್ಲ, ವಿಭೀಷಣ, ಹನುಮಾನ್, ಲಕ್ಷ್ಮಣ ಇತ್ಯಾದಿಗಳಂತೆ ಭಾವಾರೂಢೌ ಭವಾನ್ ಭಗವತಿ ಯುವಾಂ ದೈವತಂ ದಂಪತೀನಃ. ಸ್ವಾಮಿ ವೇದಾಂತ ದೇಶಿಕರು ದಯಾಶತಕದಲ್ಲಿ ಹೇಳ್ತಾರೆ, ನಮಗೆ ಯಾರು ಉಪಾಸ್ಯರು? ದಂಪತಿಗಳಾದ ನೀವು. ಕೇವಲ ಪರಮಾತ್ಮನು ಉಪಾಸ್ಯನಲ್ಲ, ಕೇವಲ ಮಹಾಲಕ್ಷ್ಮಿ ಜಗನ್ಮಾತೆಯು ಉಪಾಸ್ಯಳಲ್ಲ, ಆ ದಂಪತಿಗಳೇ ಉಪಾಸ್ಯರು. ಶ್ರೀಮನ್ನಾರಾಯಣ, ಶ್ರೀರಾಮ, ಶ್ರೀಕೃಷ್ಣ, ಇದು ಸಂಪ್ರದಾಯ. ವೇದವು ಕೂಡ ಪರಮಾತ್ಮನನ್ನ ಪುರುಷ ಸೂಕ್ತದಿಂದ ಆರಾಧನೆ ಮಾಡಿದ ಮೇಲೆ ಅದು ಏನು ಹೇಳುತ್ತೆ? ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಆ ಪುರುಷ ಸೂಕ್ತದಲ್ಲಿ ಆರಾಧಿಸಲ್ಪಟ್ಟ ಪರಮಾತ್ಮ ಅವನ್ ಯಾರು? ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಹ್ರೀ ಎಂದರೆ ಭೂಮಿದೇವಿ, ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮತ್ತೆ ಭೂದೇವಿಗೆ ಒಡೆಯನಾದ ಪರಮಾತ್ಮನೇ ನಮ್ಮ ಇಷ್ಟಗಳನ್ನು ಸಲ್ಲಿಸುವಂತ ಪ್ರಾರ್ಥನೆ. ಕೇವಲ ಪರಮಾತ್ಮನಲ್ಲಿ ಪ್ರಾರ್ಥನೆಯೇ ಇಲ್ಲ. ಕೇವಲ ಪರಮಾತ್ಮನನ್ನು ಆಶ್ರಯಿಸಿದರೆ ಪರಮಾತ್ಮ ಕೃಪೆ ಮಾಡೋದೇ ಇಲ್ಲ.
ಅವಳ ಸಹಿತವಾಗಿಯೇ ಮಾಡಬೇಕು. ಆದ್ದರಿಂದಲೇ ಪರಮಾತ್ಮ ಇವಳು ಬಂದು ವೇದವತಿಯನ್ನ ಅಂಗೀಕಾರ ಮಾಡು ಅಂತ ಹೇಳುವ ತನಕ ವಿವಾಹದಕ್ಕೆ ಆತ ಒಪ್ಪಲೇ ಇಲ್ಲ. ಆ ರೀತಿ ಈಗ ಇಲ್ಲಿ ಈ ಲಕ್ಷ್ಮೀ ದ್ಯೋತಕವಾಗಿ ಇರ್ತಕ್ಕಂತಹ ಆ ಕೆಂಪನೆಯ ಶ್ರೀಚೂರ್ಣ ಅದನ್ನ ಲಕ್ಷ್ಮಿಯನ್ನೇ ಧಾರಣೆ ಮಾಡುವಂತೆ ಬಕುಳಾಂಬಿಕೆ ಹೇಳ್ತಾಳೆ. ಆ ಮಧ್ಯೆ ಇರುವ ರೇಖೆ, ಎರಡು ನಾಮಗಳ ಇರುವ ಮಧ್ಯ ರೇಖೆ ಲಕ್ಷ್ಮೀ ಸಂಯುತವಾದದ್ದು. ಅದನ್ನ ಮಹಾಲಕ್ಷ್ಮಿಯೇ ಧಾರಣೆ ಮಾಡಲಿ ಎಂಬುದು ಬಕುಳಾಂಬಿಕೆಯ ಅಪೇಕ್ಷೆ. ಅದರಂತೆ ಏವ ಮುಕ್ತ್ವಾ ದೇವ ಮಾತ್ರ ರಮಾ ಕುಂಕುಮ ರೇಖಿಕಾ, ಆ ಶುದ್ಧವಾದ ಕುಂಕುಮವನ್ನು ತೆಗೆದುಕೊಂಡು ಬಂದು ಶ್ರೀನಿವಾಸನಿಗೆ ಆ ಕುಂಕುಮದ ತಿಲಕವನ್ನ ಇಟ್ಟಿದ್ದಾಳೆ. ಯಾಚಯಿತ್ವಾ ಮಹಾರಾಜ ಕುಬೇರ ಮಥಸಾರಮ ಪೀತಾಂಬರಾಂ ದದಾರಾಶು ಕಟಿಸೂತ್ರ ಮನರ್ಘ್ಯಗಂ. ಅನಂತರ ಆ ಕುಬೇರನಿಂದ ಅನರ್ಘ್ಯವಾದಂತಹ ಪೀತಾಂಬರವನ್ನ ಕೇಳಿ ಪಡೆದುಕೊಂಡು ಅದನ್ನ ಪೀತಾಂಬರವನ್ನ ಧರಿಸಿ ನವರತ್ನ ಖಚಿತವಾದ ಕಟಿಸೂತ್ರ, ಆ ಕಟಿಸೂತ್ರ ಒಡ್ಯಾಣವನ್ನ ಪರಮಾತ್ಮ ಧರಿಸಿದ್ದಾನೆ. ಸ್ವರ್ಣೈರಾಭರಣೈರ್ವಸ್ತ್ರೈ ಭೂಷಿತಸ್ತು ತಥೋ ಹರಿ. ಸಾಕ್ಷಾತ್ ಮಹಾಲಕ್ಷ್ಮಿ ಆ ಪರಮಾತ್ಮನನ್ನ ಶಿರಸ್ಸಿನಿಂದ ಪಾದದವರೆವಿಗೂ ಸಕಲಾಭರಣಗಳಿಂದ ಅಲಂಕಾರ ಮಾಡಿದ್ದಾಳೆ. ಸ್ವರ್ಣೈರಾಭರಣೈರ್ವಸ್ತ್ರೈ ಮೇಲೆ ಅಂಗವಸ್ತ್ರ, ಸೊಂಟದಲ್ಲಿ ನವರತ್ನ ಖಚಿತವಾದ ಉಡ್ಯಾಣ, ಅನರ್ಘ್ಯವಾದ ಪೀತಾಂಬರ, ಪರಮಾತ್ಮನಿಗೆ ಭೂಷಿತಸ್ತು ತಥೋ ಹರಿ. ಸಕಲಾಭರಣಗಳಿಂದ ಪರಮಾತ್ಮನಿಗೆ ಅಲಂಕಾರ. ಏನೇನು ಆಭರಣ ಅಂದ್ರು ಸ್ವಾಮಿ ಭಗವದ್ ರಾಮಾನುಜರು ತಮ್ಮ ಗದ್ಯದಲ್ಲಿ ಅಪೂರ್ವವಾಗಿ ಪರಮಾತ್ಮನ ಆಭರಣಗಳ ಒಂದು ವರ್ಣನೆಯನ್ನು ಮಾಡ್ತಾರೆ. ಕಿರೀಟ ಮಕುಟ ಚೂಡಾವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದ್ಯ ಪರಿಮಿತ ದಿವ್ಯಭೂಷಣ. ಕಿರೀಟ ಮಕುಟ ಚೂಡಾ ಅವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತಾದಾಮ ಉದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದಿ ಅಪರಿಮಿತ ದಿವ್ಯಭೂಷಣ ಎಂಬುದಾಗಿ ಆ ಪರಮಾತ್ಮನ ಸಕಲಾಭರಣಗಳನ್ನ, ಆಭರಣಗಳೆಲ್ಲ ಹೇಗಿದೆ, ಸುಖ ಸ್ಪರ್ಶೈ, ಅತ್ಯಂತ ಪರಮಾತ್ಮನಿಗೆ ಹಿತವಾಗಿದೆಯಂತೆ. ನಮಗೆ ಆಭರಣಗಳನ್ನು ಹಾಕೊಂಡ್ರೆ ಯಾವಾಗ ತೆಗೆದಿಡ್ತೀವಿ ಅನಿಸ್ತಾ ಇರುತ್ತೆ. ಆದರೆ ಪರಮಾತ್ಮ ದೊಡ್ಡ ಆಭರಣಗಳಲ್ಲ, ಒಬ್ಬೊಬ್ಬ ನಿತ್ಯ ಸೂರಿಗಳು. ನಿತ್ಯ ಸೂರಿಗಳೇ ಆಭರಣ ರೂಪದಲ್ಲಿ ಪರಮಾತ್ಮನನ್ನ ಅಲಂಕಾರ ಮಾಡ್ತಾರಲ್ಲವ, ಅವರು ಪರಮಾತ್ಮನಿಗೆ ಯಾವ ವಿಧವಾಗಿರ್ತಕ್ಕಂತಹ ಆ ಒಂದು ಯಾತನೆಯೂ ಏರ್ಪಡದಂತೆ ನಿತ್ಯ ಸುಖ ಸ್ಪರ್ಶೈ ಸುಗಂಧೈ, ಆ ಆಭರಣಗಳೆಲ್ಲ ಪರಿಮಳವನ್ನ ಬೀರುತ್ತಂತೆ. ಆ ಆಭರಣಗಳೆಲ್ಲ ಅತ್ಯಂತ ಸುಖ ಸ್ಪರ್ಶದಿಂದ ಇದೆಯಂತೆ. ಅಂತಹ ಕಿರೀಟ ಮಕುಟ ಚೂಡಾವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದ್ಯ ಪರಿಮಿತ ದಿವ್ಯಭೂಷಣ. ಸ್ವರ್ಣೈರಾಭರಣೈ ವಸ್ತ್ರೈ ಭೂಷಿತಸ್ತು ತಥೋ ಹರಿ. ಈ ಎಲ್ಲ ಅಲಂಕಾರವನ್ನ ಶ್ರೀ ಮಹಾಲಕ್ಷ್ಮಿ ಮಾಡಿದ್ದಾಳೆ. ಇದಾದ ನಂತರ ಶ್ರೀನಿವಾಸ ಏನು ಮಾಡಿದ? ಸಂಧ್ಯಾ ವಂದನೆಯನ್ನ ಮಾಡಿದ. ಆಯಾಯ ವರ್ಣಕ್ಕೆ ಆಯಾಯ ಅವತಾರದಲ್ಲಿ ಏನು ಮಾಡಬೇಕು ಅದು ಎಲ್ಲವನ್ನ ಪರಮಾತ್ಮ ಮಾಡಬೇಕು. ಸೀತಾಪಹರಣ ಆಗಿದ್ದ ದಿನ ಕೂಡ ರಾಮ ಸಂಧ್ಯಾ ವಂದನೆಯನ್ನ ಬಿಡ್ಲಿಲ್ಲ ಅಂತಾರೆ ವಾಲ್ಮೀಕಿ. ನಾವು ಏನಿಲ್ಲದೆ ನಮ್ಗೆ ಸಂಧ್ಯಾ ವಂದನೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ರಾಮ ಸಂಧ್ಯಂ ಉಪಾಸತ, ಸೀತಾಪಹರಣ ಆದ ದಿನ ಕೂಡ ರಾಮ ಸಂಧ್ಯಾ ವಂದನೆಯನ್ನು ಮಾಡಿದ ಅಂತ ಹೇಳ್ತಾರೆ ವಾಲ್ಮೀಕಿ ಭಗವಾನ್. ಕೃಷ್ಣ ಪರಮಾತ್ಮ ಪ್ರತಿನಿತ್ಯ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸಂಧ್ಯಾ ವಂದನಾದಿ ಕಾರ್ಯವನ್ನ ಮಾಡಿ, ದೇವತಾರ್ಚನೆಯನ್ನ ಮಾಡಿ, ಬ್ರಾಹ್ಮಣರ ಪಾದಾಭವಿಂದನವನ್ನ ಮಾಡಿ, ಬ್ರಾಹ್ಮಣ ಭೋಜನವನ್ನ ಮಾಡಿಸಿ, ತಂದೆ ತಾಯಿಗಳಿಗೆ ನಮಸ್ಕರಿಸಿ, ಪ್ರಜೆಗಳ ಯೋಗಕ್ಷೇಮ ವಿಚಾರಣೆ ಮಾಡಿ ಆಮೇಲೆ ಆತ ಭುಜಿಸುತ್ತಿದ್ದ ಅಂತ ಭಾಗವತ ಹೇಳುತ್ತೆ.
ಎಲ್ಲ ಆಯಾಯ ವರ್ಣಾಶ್ರಮ ಧರ್ಮಕ್ಕೆ ಪರಮಾತ್ಮ ಅವತಾರ ಮಾಡಿದಾಗ ಏನ್ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಾನೆ. ಪರಮಾತ್ಮನಿಗೆ ಮಜ್ಜನವಾಯಿತು, ಅಲಂಕಾರವಾಯಿತು, ಊರ್ಧ್ವ ಪುಂಡ್ರ ಧಾರಣೆಯಾಯಿತು, ವಸ್ತ್ರಧಾರಣೆಯಾಯಿತು. ಈಗ ಸಂಧ್ಯಾಮುಪಾಸ್ಯ ವಿಧಿವತ್ ಕೃತ್ವ ತಾತ್ಕಾಲಿಕ ಕ್ರಿಯಾ. ಸಂಧ್ಯಾ ವಂದನೆಯನ್ನ ಮಾಡಿದ ಶ್ರೀನಿವಾಸ ತಾತ್ಕಾಲಿಕ ಕ್ರಿಯಾ ಅಗ್ನಿಹೋತ್ರ ಮಾಡಬೇಕು. ಬ್ರಹ್ಮಚಾರಿಯಾದವನಿಗೆ ನಿತ್ಯ ಅಗ್ನಿ ಉಪಾಸನೆ ಉಂಟು, ಗೃಹಸ್ಥನಾದ ಮೇಲೆ ಬೇರೆ ಅಗ್ನಿ. ಈಗ ಈ ಶ್ರೀನಿವಾಸ ಸಂಧ್ಯಾಮುಪಾಸ್ಯ ಸಂಧ್ಯಾವಂದನೆಯನ್ನು ಮಾಡಿ ವಿಧಿವತ್ತಾಗಿ ಅಗ್ನಿ ಕಾರ್ಯವನ್ನ ಮಾಡಿದ. ಅನಂತರ ಮುನಿಶ್ರೇಷ್ಠ ವಸಿಷ್ಠತ್ವಂ ಉತ್ತರಂ ಕಾರ್ಯಮಾಚರ. ಓ ವಸಿಷ್ಠಾಚಾರ್ಯರೇ, ಇನ್ನು ಮುಂದೆ ಏನು ಮಾಡಬೇಕು ನಾನು ಎಂಬುದನ್ನ ತಾವು ಮಾಡಿಸಬೇಕು. ಪುರೋಹಿತರಲ್ಲವಾ, ತಾವು ಮುಂದೆ ನಡೆಸಬೇಕಾದ ಎಲ್ಲ ವೈದಿಕ ಕಾರ್ಯಗಳನ್ನ ತಾವು ನಡೆಸಬೇಕು. ವಿರಚ್ಚ ವೇದಿಕಾಂ ತತ್ರ ಮೌಕ್ತಿಕೈಶ್ಚತುರಸ್ರಿಕಾಂ ಶ್ರೀನಿವಾಸಂ ಪ್ರತಿಷ್ಠಾಪ್ಯ ಸಂಕಲ್ಪ ವಿಧಿಪೂರ್ವಕಂ. ಮುತ್ತು ರತ್ನ ನವರತ್ನಗಳಿಂದ ಅಲ್ಲಿ ಚೌಕಾಕಾರದ ಒಂದು ವೇದಿಕೆಯನ್ನ ಮಾಡಿದ್ರಂತೆ. ವೇದಿಕೆ ಅಂದ್ರೆ ಯಜ್ಞಕೊಂಡ, ಅದನ್ನ ನಿರ್ಮಾಣ ಮಾಡಿದರು. ಚತುರಸ್ರಿಕಾಂ 4 ಮೂಲೆಗಳಿಂದ ಕೂಡಿದ ಒಂದು ವೇದಿಕೆ. ಅಲ್ಲಿ ಶ್ರೀನಿವಾಸಂ ಪ್ರತಿಷ್ಠಾಪ್ಯ ವಿಧಿವತ್ತಾಗಿ ಶ್ರೀನಿವಾಸ ಅಲ್ಲಿ ಕುಳ್ಳಿರಿಸಿ ಚಕ್ರೆ ಪುಣ್ಯಾಹ ಕರ್ಮಾತ ವರಯಿತ್ವಾ ದ್ವಿಜನ್ಮನಃ. ಶ್ರೀನಿವಾಸನಿಗೆ ಎಲ್ಲ ಪುಣ್ಯಾಹ ಕರ್ಮಗಳನ್ನ ಆ ಪ್ರದೇಶಕ್ಕೆ, ಆ ವರನಿಗೆ ಪುಣ್ಯಾಹ ಇತ್ಯಾದಿಗಳನ್ನ ಮಾಡಿದ್ರು. ಅಷ್ಟವರ್ಗಂ ತತಶ್ಚಕ್ರೆ ಸೃಷ್ಟಿಕರ್ತ ಪಿತಾಮಹ. ಅಷ್ಟವರ್ಗ ಎಂಬುದಾಗಿ ಅದಲ್ಲ ಕೆಲವು ವಿಧಿಗಳು, ಅದನ್ನ ಚತುರ್ಮುಖ ಬ್ರಹ್ಮನೇ ನಡೆಸಿದ. ತಥೋ ನಿಯುಕ್ತ ವಿಧಿನ ದತ್ವ ತಾಂಬೂಲ ದಕ್ಷಿಣಾ. ಇದನ್ನೆಲ್ಲ ನೆರವೇರಿಸಿದ ಬ್ರಾಹ್ಮಣರಿಗೆ ಶ್ರೀನಿವಾಸ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ನಮಸ್ಕಾರ ಮಾಡಿದ. ಬ್ರಾಹ್ಮಣ ವಂದನೆ. ಯಾರ್ಯಾರು ವೈದಿಕ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅವರಿಗೆ ದಕ್ಷಿಣೆ ಕೊಡಬೇಕಲ್ಲವಾ. ವೇದ ಹೇಳುತ್ತೆ ಇಂತಿಂತ ಯಜ್ಞದಲ್ಲಿ ಇಷ್ಟೇ ದಕ್ಷಿಣೆ ಕೊಡಬೇಕು ಅಂತಲ್ಲ, ಆ ದಕ್ಷಿಣೆಗೆಲ್ಲ ನಿಯಮ ಉಂಟು, ಅಷ್ಟಷ್ಟೇ ಕೊಡಬೇಕು. ಇಲ್ಲದೆ ಹೋದ್ರೆ ಆ ಯಜ್ಞ ಮಾಡಿದ ಯಜಮಾನನಿಗೆ ಫಲ ಬರೋದಿಲ್ಲ ಅಂತ. ಇಲ್ಲಿ ತಥೋ ನಿಯುಕ್ತ ವಿಧಿನ, ಶಾಸ್ತ್ರಗಳಲ್ಲಿ ಈ ಕಾರ್ಯಗಳನ್ನೆಲ್ಲ ಮಾಡಿದವರಿಗೆ ಏನು ದಕ್ಷಿಣೆ ಕೊಡಬೇಕು ಅಂತ ನಿಯಮನ ಮಾಡಿದೆಯೋ ಆ ನಿಯಮಾನುಸಾರವಾಗಿ ನಿಯುಕ್ತ ವಿಧಿನ, ಶಾಸ್ತ್ರ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ಹೇಳಿದೆಯೋ ಆ ದಕ್ಷಿಣೆಗಳನ್ನ ತಾಂಬೂಲ ಸಮೇತವಾಗಿ ದತ್ವಾ ವಿಪ್ರಾಣಾಂ ವೇದ ವಿದುಷ ತಥಾ ಮಂಗಳವಾದಿನಾಂ. ಇವನಿಗೆ ಮಂಗಳಾಶಾಸನ ಮಾಡಿದಂತಹ ಎಲ್ಲರಿಗೆ ತಾಂಬೂಲವನ್ನ ದಕ್ಷಿಣೆಯನ್ನ ಶ್ರೀನಿವಾಸ ಕೊಟ್ಟ. ಅನಂತರ ವಸಿಷ್ಠರು ಹೇಳ್ತಾರೆ, ಶಮಿ ಪೂಜೆಯನ್ನ ಮಾಡು. ಶಮಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದು, ಅದು ಮಂಗಳಕರವಾದದ್ದು. ಮೇಲಾಗಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರಿಗಲ್ಲ, ಶಮಿ ಕುಲದೇವಿ. ಆದ್ದರಿಂದ ನೀನು ಕ್ಷತ್ರಿಯ ಚಂದ್ರವಂಶದಲ್ಲಿ ಹುಟ್ಟಿದೀಯ, ಶಮಿ ಪೂಜೆಯನ್ನ ಮಾಡು. ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂಚ ನಾತ್ರ ಕಾರ್ಯ ವಿಚಾರಣ. ನಮಗೂ ಪಾಂಡವರಿಗೂ ಶಮೀದೇವಿ ಕುಲದೇವತೆ ಪೂಜೆ ಮಾಡಬೇಕು ಅಂದ. ಆಗ ಅಗಸ್ತ್ಯರು ಹೇಳಿದ ರೀತಿಯಲ್ಲಿ ನಮಶ್ಚಕ್ರೆ ಶಮಾವೃಕ್ಷಂ ಕುಲದೈವತಂ ಶಮೀ ಪಾಪಂ ಶಮಯತೆ ಶಮಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ ಮಾತರ್ಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೆ. ಎಲ್ಲರ ಕಾಲ್ಗೂ ಬಿಡ್ತಾನೆ ಮದುವೆ ಮಂಗಳವಾಗಿ ನಡಿಬೇಕು ಅಂತ. ಎಲ್ಲಿ ಏನು ವಿಘ್ನ ಬಂದ್ಬಿಡುತ್ತೋ ವಿವಾಹಕ್ಕೆ, ಎಲ್ಲಿ ಪದ್ಮಾವತಿ ಸಿಗದೆ ಹೋಗ್ತಾಳೋ ಇದು ಚಿಂತೆ. ಎಲ್ಲವನ್ನ ಶಾಸ್ತ್ರೋಕ್ತವಾಗಿ ಮಾಡ್ತಾನಂತೆ ಈ ಶ್ರೀನಿವಾಸ. ಶಮೀ ವೃಕ್ಷವನ್ನ ಪೂಜೆ ಮಾಡಿ ತಾಯಿ ಮಂಗಳವನ್ನ ಉಂಟು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಈಗ ಇನ್ನೇನಾಗಬೇಕು, ಎಲ್ಲ ವರನಿಗೆ ಮಾಡಬೇಕಾದ ಪೂರ್ವಭಾವಿಯಾದ ಮಂಗಳ ಕಾರ್ಯಗಳು ಆಯಿತು. ಇನ್ನು ಬಂದವರಿಗೆ ಭೋಜನ ಆಗಬೇಕು, ಅತಿಥಿಗಳಿಗೆ ಬ್ರಾಹ್ಮಣ ಭೋಜನ ಆಗಬೇಕು, ದೇವತಾರಾಧನೆ ಆಗಬೇಕು. ದೇವರ ಸಮಾರಾಧನೆ ಮಾಡಬೇಕಲ್ಲ, ದೇವತಾರಾಧನೆಯನ್ನು ಮಾಡಿ ಬ್ರಾಹ್ಮಣ ಭೋಜನವನ್ನ ಮಾಡಿ ಆ ಪ್ರಸಾದವನ್ನ ಈ ವರಮಹಾಶಯ ಸ್ವೀಕಾರ ಮಾಡಬೇಕಲ್ಲವ. ಅದಕ್ಕೆ ಏನ್ ಮಾಡೋದು ಅಂತ ಹೇಳಿದಾಗ ತಾಯಿಯ ಮುಖ ನೋಡ್ತಾನಂತೆ, ತಾಯಿ ಮಗನ ಮುಖ ನೋಡ್ತಾಳಂತೆ. ಕಾರಣ ಏನು? ಅಮ್ಮ, ಇದು ಏನೂ ಇಲ್ಲದ ಪರಮ ವೈರಾಗ್ಯ ಶಿಖಾಮಣಿಯಾದ
ಬಕುಳಾಂಬಿಕೆಯ ಆಶ್ರಮ. ಇಲ್ಲಿ ಇಷ್ಟು ಅತಿಥಿಗಳಿಗೆ ಸತ್ಕಾರ ಮಾಡುವಷ್ಟು ಪದಾರ್ಥಗಳು ಎಲ್ಲಿದೆ, ಪಾತ್ರೆ ಎಲ್ಲಿದೆ, ಇದೆಲ್ಲಕ್ಕೆ ಬೇಕಾದ ಧನ ಎಲ್ಲಿದೆ? ಧನವೇ ಇಲ್ವಲ್ಲ, ಏನು ಮಾಡೋದು ಎಂಬುದಾಗಿ ಚಿಂತನೆ ಮಾಡಿದಾಗ ಯಾರನ್ನ ಕೇಳುವುದು? ಹಣವಿಲ್ಲದೆ ಮದುವೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾ? ಏನು ಮಾಡುವುದು ಎಂಬುದಾಗಿ ಹೇಳಿದಾಗ ಮೊಮ್ಮಗ ಬರ್ತಾನಂತೆ. ಪರಮಶಿವ ಬಂದು, ಹೇ ಗೋವಿಂದ, ಚಿಂತೆ ಯಾಕೆ, ಕುಬೇರನಿಂದ ಸಾಲ ತೆಗೆದುಕೋ. ಅದು ಯಾವಾಗ ಕಲಿಯುಗದಲ್ಲಿ ಶ್ರೀನಿವಾಸ ಸಾಲ ತೆಗೆದುಕೊಂಡು ಎಲ್ಲರೂ ಕ್ರೆಡಿಟ್ ಕಾರ್ಡ್, ಎಲ್ಲರೂ ಸಾಲ. ಆ ಕಲಿಯುಗದ ಪ್ರಾರಂಭದಲ್ಲಿ ಶ್ರೀನಿವಾಸ ಪ್ರಾರಂಭ ಮಾಡಿದ್ದು, ಅದು ಇವತ್ತಿಗೂ ಅದೇ ನಡೀತಾ ಇದೆ. ಆ ಪರಮಶಿವ ಬಂದು ಈ ಶ್ರೀನಿವಾಸನನ್ನು ನೋಡಿ ಹೇಳ್ತಾನಂತೆ, ನೀನು ಕುಬೇರನಿಂದ ಸಾಲವನ್ನ ತೆಗೆದುಕೋ, ಋಣವನ್ನ ತೆಗೆದುಕೋ ಎಂಬುದಾಗಿ ಹೇಳಿದಾಗ, ಸರಿ ಶಂಕರ ಹೇಳಿದಂತೆ ಆಗ್ಲಿ ಕುಬೇರ, ನನಗೆ ನೀನು ಸಾಲವನ್ನ ಕೊಡಬೇಕು ಅಂತಾನಂತೆ. ಕುಬೇರ ಹೇಳ್ತಾನೆ, ಹಾಗೆಲ್ಲ ಕೊಡಕ್ಕಾಗೋದಿಲ್ಲ, ಪ್ರಮಾಣ ಪತ್ರವನ್ನ ಬರೆದು ಕೊಡು. ಪೇಪರ್ ಸೈನ್ ಮಾಡಬೇಕು, ಸ್ಟಾಂಪ್ ಪೇಪರ್, ಅದನ್ನ ಮಾಡಿ ಕೊಡು. ಯಾವಾಗ ತೀರಿಸ್ತೀಯ, ಎಷ್ಟು ಬಡ್ಡಿ ಕೊಡ್ತೀಯ, ನಿನ್ನ ಸಾಲವನ್ನ ತೀರಿಸುವ ಕಾಲವನ್ನ ಅದರಲ್ಲಿ ಬರಿಬೇಕು, ಎಷ್ಟು ಹಣ ತಗೋತಾ ಇದೆಯಾ ಬರಿಬೇಕು. ಇದೆಲ್ಲವನ್ನ ಬರೆದು ಋಣಪತ್ರವನ್ನ ಸಿದ್ಧ ಮಾಡು, ನಾನು ನಿನಗೆ ಋಣದಾನ ಮಾಡ್ತೇನೆ ಎಂಬುದಾಗಿ ಕುಬೇರ ಹೇಳ್ತಾನೆ. ಆಗ ಪತ್ರ ಬರೆಯೋದ್ಯಾರು? ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಹೇಳಿ ಪತ್ರವನ್ನು ಬರೆಸ್ತಾನೆ ಶ್ರೀನಿವಾಸ. ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಪತ್ರ. ಆತ್ಮಕಾರ್ಯ ನಿಮಿತ್ತಂತು ಕಲ್ಯಾಣಾರ್ಥಂತು ಕಲೌ ಯುಗೇ ವೈಶಾಖೆ ಶುಕ್ಲ ಸಪ್ತಮ್ಯಾಂ ವಿಳಂಬೆ ಚೈವ ವತ್ಸರೇ. ನಾನು ಆತ್ಮಕಾರ್ಯ ನಿಮಿತ್ತಂತಂ ಫಾರ್ ಸೆಲ್ಫ್ ಯೂಸ್ ಅಂತ ಬರೀತಾನೆ. ಚೆಕ್ ಬರೆಯುವಾಗ ಸೆಲ್ಫ್ ಅಂತ ಹಾಕ್ತೀವಿ ನೋಡಿ, ಹಾಗೆ ಆತ್ಮಕಾರ್ಯ ನಿಮಿತ್ತಂತು ಇನ್ಯಾರಿಗೋಸ್ಕರನೂ ಸಾಲ ತಗೋತಾ ಇಲ್ಲ, ಫಾರ್ ಮೈ ಪರ್ಸನಲ್ ಯೂಸ್ ಎಂಬುದಾಗಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಪ್ರಾರಂಭನೇ ಅದು, ಕೇವಲ ನನ್ನ ವೈಯಕ್ತಿಕ ಉಪಯೋಗಕ್ಕಾಗಿ ಆತ್ಮಕಾರ್ಯ ನಿಮಿತ್ತಂತು ಕಲ್ಯಾಣಾರ್ಥಂತು, ನನ್ನ ವಿವಾಹಕ್ಕಾಗಿ ಕಲೌಯುಗೆ ಕಲಿಯುಗದಲ್ಲಿ ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ವಿಳಂಬ ಸಂವತ್ಸರ, ಇದೆಲ್ಲ ಡೇಟು ಟೈಮು ಎಲ್ಲ ಹಾಕ್ಬೇಕಲ್ಲ. ಸಪ್ತಮಿ ದಿನ ವಿವಾಹ, ದಶಮಿ, ಸಾಲ ತಗೊಂಡಿದ್ದು ಯಾವತ್ತು? ಸಪ್ತಮಿ ದಿನ. ವಿವಾಹಕ್ಕೆ 3 ದಿನ ಮುಂಚಿತವಾಗಿ ಶ್ರೀನಿವಾಸ ಸಾಲವನ್ನು ಪಡಿತಾನೆ. ಆತ್ಮಕಾರ್ಯ ನಿಮಿತ್ತಂತು ಕಲ್ಯಾಣಾರ್ಥಂತು ಕಲೌ ಯುಗೆ ವೈಶಾಖೆ ಶುಕ್ಲ ಸಪ್ತಮ್ಯಾಂ ವಿಳಂಬೆ ಚೈವ ವತ್ಸರೆ ನಿಷ್ಕಾಣಾಂ ರಾಮ ಮುದ್ರಾಣಾಂ. ನಿಷ್ಕ ಅಂದ್ರೆ ಬಂಗಾರದ ವರಹಗಳು, ಕಾಯಿನ್. ಅದು ಯಾರ ಕಾಲದಲ್ಲಿ ಆ ಕಾಯಿನ್ ಅನ್ನ ಮುದ್ರೆ ಮಾಡಿದೆ? ಶ್ರೀರಾಮಚಂದ್ರನ ಅಂಕಿತ ಇರುವ ಕಾಯಿನ್ ಅಂತೆ. ಅದು ಆ ಕಾಯಿನ್ ಮೇಲೆ ಆಯಾಯ ಕಾಲದವರು, ಆಯಾಯ ರಾಜರು ಅವರವರು ಆ ವರಹಗಳನ್ನ ಮುದ್ರಿಸುವಾಗ ಟಂಕಸಾಲೆಯಲ್ಲಿ ತಮ್ಮ ತಮ್ಮ ಅಂಕಿತವನ್ನ ಹಾಕ್ತಾರೆ. ಶ್ರೀನಿವಾಸ ತಗೊಂಡಿದ್ದು ಯಾವ ವರಹಗಳನ್ನ? ಬಂಗಾರದ ವರಹಗಳನ್ನ. ಆ ವರಹ ಯಾವುದು? ನಿಷ್ಕಾಣಾಂ ರಾಮ ಮುದ್ರಾಣಾಂ. ಶ್ರೀರಾಮಚಂದ್ರನ ಕಾಲದಲ್ಲಿ ರಾಮ ತನ್ನ ಆಡಳಿತ ಕಾಲದಲ್ಲಿ ತಂದಂತಹ ರಾಮ ಮುದ್ರೆ ಇರುವ ಬಂಗಾರದ ವರಹಗಳು ಎಷ್ಟು? 14 ಲಕ್ಷ ತಗೊಂಡಂತೆ. ಲಕ್ಷಾಣಿ ಚತುರ್ದಶ, 14 ಲಕ್ಷ ರಾಮ ಮುದ್ರೆ ಇರುವ ಬಂಗಾರದ ವರಹಗಳನ್ನ ಕುಬೇರನಿಂದ ಶ್ರೀನಿವಾಸ ಸಾಲವಾಗಿ ಪಡೆದ. 14 ಲಕ್ಷ ಚಿನ್ನದ ವರಹಗಳು ಅಂದ್ರೆ ಎಷ್ಟು ದೊಡ್ಡ ಮೊತ್ತ. ನಿಷ್ಕಾಣಾಂ ರಾಮ ಮುದ್ರಾಣಾಂ ಲಕ್ಷಾಣಿ ಚತುರ್ದಶ ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿ ಗ್ರಹಣ ಕಾರಣಾತೆ. ಕುಬೇರ ಯಾಕೆ ಸಾಲ ಕೊಟ್ಟ ಅಂತ? ಬಡ್ಡಿ ಆಸೆಗೆ ಕೊಟ್ಟ. ವೃದ್ಧಿ ಗ್ರಹಣ ಕಾರಣಾತೆ. ವೃದ್ಧಿ ಅಂದ್ರೆ ಬಡ್ಡಿ, ಅಧಿಕವಾಗ್ತಾನೆ ಹೋಗುತ್ತೆ ಬಡ್ಡಿ, ಚಕ್ರ ಬಡ್ಡಿ. ದ್ರವ್ಯಂ ದತ್ತಂ ಧನೇಶೇನ, ಧನಾಧಿಪತಿಯಾದ ಕುಬೇರ ಈ ಹಣವನ್ನ ವೃದ್ಧಿಗ್ರಹಣ ಬಡ್ಡಿಯನ್ನ ಪಡೆಯುವ ಆಸೆಯಿಂದ ಶ್ರೀನಿವಾಸನಿಗೆ ಋಣವಾಗಿ ಕೊಟ್ಟ. ಸಮೃದ್ಧಿ ದಿಕ್ಸತಾ ಮೂಲಂ ಸ್ವೀಕೃತಂ ಚಕ್ರಪಾಣಿನ. ಸುದರ್ಶನವನ್ನ ಹಿಡುವ ಕೈಗಳಿಂದ ಕುಬೇರನ ಬಳಿಯಿಂದ ಹಣವನ್ನ ಸಾಲವಾಗಿ ಪಡೆದ. ವಿವಾಹ ವರ್ಷಮಾರಭ್ಯ
ಸಹಸ್ರಾಂತೆ ಧನಂ ಪುನಃ. ಈ ವಿವಾಹ ವರ್ಷ ಅಂದ್ರೆ ವಿಳಂಬ ವರ್ಷ, ಈ ವಿವಾಹದ ವರ್ಷದ ಪ್ರಾರಂಭದಿಂದ 1000 ವರ್ಷಗಳ ಕಾಲ, 1000 ವರ್ಷದ ತನಕ ಈ ಸಾಲದ ಡ್ಯೂರೇಷನ್. 1000 ವರ್ಷ ವಿವಾಹದ ವರ್ಷದಿಂದ ಸಹಸ್ರಾಂತೆ ಧನಂ ಪುನಃ, 1000 ವರ್ಷಗಳ ಅಂತ್ಯದಲ್ಲಿ ಈ ಹಣವು ದಾತವ್ಯಂ ಯಕ್ಷರಾಜಾಯ, ಆ ಕುಬೇರನಿಗೆ ಹಿಂತಿರುಗಿ ಕೊಡಲ್ಪಡಬೇಕು. ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾರ್ಂಗಿಣಃ. ಶಾರ್ಗಧನುಸ್ಸನ್ನು ಹಿಡಿದ ಶ್ರೀನಿವಾಸ ವಿವಾಹದ ವರ್ಷದಿಂದ ಪ್ರಾರಂಭಿಸಿ 1000 ವರ್ಷಗಳ ಅಂತ್ಯದಲ್ಲಿ ಆ ಯಕ್ಷರಾಜನಾದ ಕುಬೇರನಿಗೆ ಈ 14 ಲಕ್ಷ ರಾಮನಿಷ್ಕ ಮುದ್ರೆಗಳನ್ನ ಕೊಡಬೇಕು. ಸಾಕ್ಷಿ, ಸಾಲ ತಗೊಂಡಿದ್ದಕ್ಕೆ ಸ್ಟಾಂಪ್ ಪೇಪರ್ನಲ್ಲಿ ಸಾಕ್ಷಿ ಬೇಕಲ್ಲ. ಯಾರು ಸಾಕ್ಷಿ? ಏಕ ಸಾಕ್ಷಿ ಚತುರ್ವಕ್ತ್ರ, ಒಂದು ಸಾಕ್ಷಿ ಚತುರ್ಮುಖ ಬ್ರಹ್ಮ, ದ್ವಿತೀಯಸ್ತು ತ್ರಿಲೋಚನ ಪರಮಶಿವ, ಎರಡನೆಯ ಸಾಕ್ಷಿ. ಮೂರನೇ ಸಾಕ್ಷಿ ಯಾರು? ಯಾವ ಅಶ್ವತ್ಥ ಮರದ ಕೆಳಗಡೆ ಈ ಸಾಲ ತಗೊಂಡಿದ್ದಾನೋ ಆ ಅಶ್ವತ್ಥ ಮರ. ತೃತೀಯೋ ಅಶ್ವತ್ಥರಾಜಸ್ತು ಏಕ ಸಾಕ್ಷಿ ಚತುರ್ವಕ್ತ್ರ, ದ್ವಿತೀಯಸ್ತು ತ್ರಿಲೋಚನ, ತೃತೀಯೋ ಅಶ್ವರಾಜಸ್ತು ವೇತ್ತಿ ಸರ್ವಮಿದಂ ದೃಢಂ. 1000 ವರ್ಷ ಅಶ್ವತ್ಥ ವೃಕ್ಷ ಇರಬೇಕು ಸಾಕ್ಷಿ ಹೇಳೋದಕ್ಕೆ. ಕಾರಣ ಏನು ಅಂದ್ರೆ ಅಶ್ವತ್ಥ ವೃಕ್ಷಕ್ಕೆ ಆಯುಸ್ಸು ದೀರ್ಘ. ಆದ್ದರಿಂದ ಆ ಅಶ್ವತ್ಥ ವೃಕ್ಷವನ್ನ ಇವರುಗಳು ಸಾಕ್ಷಿಯಾಗಿ ತೆಗೆದುಕೊಂಡ್ರಂತೆ. ಇತ್ತೇ ತಂದೃಣಂ ಪತ್ರಂತು ಶ್ರೀನಿವಾಸೋ ಲಿಖತ್ ಸ್ವಯಂ. ಶ್ರೀನಿವಾಸ ಹೀಗೆ ಋಣಪತ್ರವನ್ನ ಬರೆದುಕೊಟ್ಟು ಆ ಕುಬೇರನಿಂದ ಇಷ್ಟು ಸಾಲವನ್ನ ಪಡೆದುಕೊಂಡ. ವಿವಾಹವಾಗಿ 1000 ವರ್ಷಗಳ ಅಂತ್ಯದವರೆಗೂ ಬಡ್ಡಿಯನ್ನು ಕೊಡಬೇಕು. ಹಾಗೆ ವೃದ್ಧಿ ಅದನ್ನು ಕೊಟ್ಟು ಆ 1000 ವರ್ಷಗಳ ಅಂತ್ಯದಲ್ಲಿ ಇಷ್ಟು ಸ್ವರ್ಣ ನಿಷ್ಕಗಳನ್ನ ನಾನು ಹಿಂತಿರುಗಿ ಕೊಡ್ತೇನೆ ಅಂತ ಹೇಳಿ ಈ ಮೂವರನ್ನ ಸಾಕ್ಷಿಯಾಗಿ ಇಟ್ಟು ಶ್ರೀನಿವಾಸ ವೆಂಕಟೇಶ ಕುಬೇರನಿಂದ ಧನವನ್ನ ಸಾಲವಾಗಿ ಪಡೆದ. ಆಯ್ತು. ಇನ್ನು ಈ ವಿವಾಹದ ಸಕಲಕ್ಕೆ ಬೇಕಾದ ಎಲ್ಲ ಸಂಭಾರಗಳನ್ನ ಕುಬೇರನೇ ತಂದುಕೊಡ್ಬೇಕು. ಎಲ್ಲ ಅವನದು. ಏನೇನು ವಿವಾಹಕ್ಕೆ ಬೇಕಾದಂತಹ ಹಣವಾಗಲಿ, ಪದಾರ್ಥಗಳಾಗಲಿ, ಆಭರಣಗಳಾಗಲಿ ಎಲ್ಲವೂ ಕೂಡ ಕುಬೇರನಿಂದ ಒದಗಿಸಲ್ಪಡಬೇಕು. ಆದ್ದರಿಂದ ಕುಬೇರನನ್ನ ನೋಡಿ ಹೇಳ್ತಾನೆ ಶ್ರೀನಿವಾಸ, ಆಜ್ಞೆ ಮಾಡ್ತಾನೆ, ಬಂದ ಅತಿಥಿಗಳಿಗೆ ಭೋಜನವಾಗಬೇಕು. ಎಲ್ಲವನ್ನ ತೆಗೆದುಕೊಂಡು ಬಾ ಕುಬೇರ. ಆನೀಯತಾಂ ತಂಡುಲಂಚ ಬತಂ ಪ್ರಸ್ಥೈಧನೇಶ್ವರ ಮಾಷಾದಿಕಂಚ ಮುದ್ಗಾದೀನ್ ಗೋಧುಮಾಂಶ ಸಮಾನಯ ಗುಡ ತೈಲ ಮಧು ಕ್ಷೀರ ಶರ್ಕರಾಜ್ಯ ಧನಾನಿ ಚ ವಸ್ತ್ರಾಣಿ ಯೋಗ್ಯಮಾಲಾನಿ ಸೋತ್ತರೀಯಾಣಿ ಚಾನಯ ತಿಲ ಹಿಂಗು ಮರೀಚಾದಿ ಜೀರ ಸಪ್ತರ್ಷಮೇಧಿಕಾನೆ ಹರಿದ್ರಕ್ತಾನಿ ಕುರ್ವೀತಾಃ ವಸ್ತ್ರಾಣಿ ದ್ವಿಜಯೋಷಿತಾಃ ಪೂಂಗಿ ಫಲಾನಿ ದಿವ್ಯಾನಿ ನಾಗವಲ್ಲಿ ದಳಾನಿ ಚ ಏಲಾಲವಂಗ ಕರ್ಪೂರ ಮೃಗನಾಭಿರಸಂ ತಥಾ. ಎಲ್ಲವನ್ನ ಕುಬೇರ ತೆಗೆದುಕೊಂಡು ಬಾ. ಮೊದಲು ಏನೇನನ್ನ ತರಬೇಕು? ಆನೀಯತಾಂ ತಂಡುಲಂ, ಅಕ್ಕಿಯನ್ನು ತೆಗೆದುಕೊಂಡು ಬಾ. ಮಾಷಾದಿಕಂ, ಉದ್ದನ್ನ ತೆಗೆದುಕೊಂಡು ಬಾ. ಮುದ್ಗಾದಿ, ಸಕಲ ವಿಧವಾದ ಬೇಳೆಗಳನ್ನ ತೆಗೆದುಕೊಂಡು ಬಾ. ಗೋಧುಮ, ಗೋಧಿಯನ್ನ ತೆಗೆದುಕೊಂಡು ಬಾ. ಗುಡ, ಬೆಲ್ಲವನ್ನು ತೆಗೆದುಕೊಂಡು ಬಾ. ತೈಲ, ಎಣ್ಣೆಯನ್ನು ತೆಗೆದುಕೊಂಡು ಬಾ. ಮಧು, ಜೇನುತುಪ್ಪವನ್ನು ತೆಗೆದುಕೊಂಡು ಬಾ. ಕ್ಷೀರ, ಹಾಲನ್ನು ತೆಗೆದುಕೊಂಡು ಬಾ. ಶರ್ಕರ, ಸಕ್ಕರೆಯನ್ನ ತೆಗೆದುಕೊಂಡು ಬಾ. ಅನಂತರ ಧನಾನಿಚ, ಅಪಾರವಾದ ಧನವನ್ನ, ದಕ್ಷಿಣೆ ಎಲ್ಲ ಕೊಡೋದಕ್ಕೆ ಬೇಕು, ಧನವನ್ನ ತೆಗೆದುಕೊಂಡು ಬಾ. ವಸ್ತ್ರಾಣಿ, ಅತ್ಯುತ್ಕೃಷ್ಟವಾದ ವಸ್ತ್ರಗಳನ್ನು ತೆಗೆದುಕೊಂಡು ಬಾ. ಎಲ್ಲರಿಗೆ ಉಡುಗೊರೆ ಕೊಡ್ಬೇಕಲ್ವಾ? ವಸ್ತ್ರಾಣಿ ಯೋಗ್ಯಮಾಲಾನಿ, ಅವರವರ ಯೋಗ್ಯತೆಗೆ ತಕ್ಕಂತೆ ನಾನು ಸಮರ್ಪಣೆ ಮಾಡುವಂತಹ ಉತ್ಕೃಷ್ಟವಾದ ಮಾಲೆಗಳನ್ನು ತೆಗೆದುಕೊಂಡು ಬಾ. ಉತ್ತರೀಯಾಣಿ, ಉತ್ತರೀಯ, ಎಲ್ಲರಿಗೆ ಸನ್ಮಾನ ಮಾಡುವಾಗ ಉತ್ತರೀಯವನ್ನು ಓದಿಸ್ಬೇಕಲ್ವಾ? ಉತ್ತರೀಯಾಣಿ ಚ ಆನಯ. ಆಮೇಲೆ
ಅಕ್ಕಿ, ಬೇಳೆ, ತುಪ್ಪ, ಜೇನು, ಎಣ್ಣೆ, ಬೆಲ್ಲ, ಸಕ್ಕರೆ ಅದು ತಂದ್ರೆ ಸಾಕ, ಇನ್ನೇನ್ ತರಬೇಕು? ಅದಕ್ಕೆಲ್ಲ ಮಸಾಲೆ ಪದಾರ್ಥಗಳು ಬೇಡವಾ? ತಿಲ, ಎಳ್ಳನ್ನು ತೆಗೆದುಕೊಂಡು ಬಾ, ಹಿಂಗು, ಹಿಂಗನ್ನ ತೆಗೆದುಕೊಂಡು ಬಾ, ಮರೀಚ, ಮೆಣಸನ್ನು ತೆಗೆದುಕೊಂಡು ಬಾ, ಜೀರಾ, ಜೀರಿಗೆಯನ್ನು ತೆಗೆದುಕೊಂಡು ಬಾ, ಸರ್ಷಪ, ಸಾಸುವೆಯನ್ನು ತೆಗೆದುಕೊಂಡು ಬಾ. ಎಲ್ಲವನ್ನ ಶ್ರೀನಿವಾಸ ಹೇಳ್ತಾನೆ. ಮದುವೆಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬಾ, ಒಂದನ್ನ ಕೂಡ ನೀನು ಬಿಡಕೂಡದು. ಹರಿದ್ರಕ್ತಾನಿ ಕುರ್ವೀತಾಹ, ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಬಾ ಎಲ್ಲ ಹೇಳಿ, ವಸ್ತ್ರಾಣಿ ದ್ವಿಜಯೋಷಿತಾಹ, 333 ಕೋಟಿ ದೇವತೆಗಳು ಅವರ ಪತ್ನಿಯರು ಬಂದಿದ್ದಾರೆ, ಆ ಪತ್ನಿಯರಿಗೆಲ್ಲ ಉತ್ತಮ ವಸ್ತ್ರಗಳನ್ನು ತೆಗೆದುಕೊಂಡು ಬಾ. ಉಡುಗೊರೆ ಕೊಡ್ಬೇಕಲ್ವಾ? ಪುಂಗಿ ಫಲಾನಿ, ಒಳ್ಳೆಯ ವಾಸನಾ ಭರಿತವಾದ ಅಡಿಕೆಯನ್ನು ತೆಗೆದುಕೊಂಡು ಬಾ. ನಾಗವಲ್ಲಿ ದಳಾನಿಚ, ಒಳ್ಳೆಯ ಉತ್ಕೃಷ್ಟವಾದ ವಿಳ್ಳೆದೆಲೆಯನ್ನ ತೆಗೆದುಕೊಂಡು ಬಾ. ಎಷ್ಟು ಚೆನ್ನಾಗಿ ಶ್ರೀನಿವಾಸ ಲಿಸ್ಟ್ ಕೊಡ್ತಾ ಇದ್ದಾನೆ. ಏನೇನು ವಿವಾಹಕ್ಕೆ ಬೇಕಾದ ಸಕಲ ಪದಾರ್ಥಗಳ ಒಂದು ಪಟ್ಟಿ ಮಾಡಬೇಕು ಅಂದ್ರೆ ಶ್ರೀನಿವಾಸ ಕಲ್ಯಾಣ ನೋಡಿದ್ರೆ ಸಾಕು. ಆನೀಯತಾಂ ತಂಡುಲಂಚ ಬತ ಪ್ರಸ್ಥೈಧನೇಶ್ವರ ಮಾಷಾಧಿಕಂ ಮುದ್ಗಾದೀನ್ ಗೋಧುಮಾಂ ಗುಡ ತೈಲ ಮಧು ಕ್ಷೀರ ಶರ್ಕರ ವಸ್ತ್ರ ಯೋಗ್ಯ ಮಾಲಾನಿ ಉತ್ತರೀಯ ತಿಲ ಹಿಂಗು ಮರೀಚ ಜೀರ ಸರ್ಷಪ ಹರಿತ್ ರಕ್ತಾನಿ ವಸ್ತ್ರಾಣಿ ಪುಂಗಿ ಫಲಾನಿ ನಾಗವಲ್ಲಿ ದಳಾನಿ ಸರ್ವಂ ಆನಯ. ಆಮೇಲೆ ಸುಗಂಧ ದ್ರವ್ಯಗಳು ಬೇಡವಾ? ಏಲ ಲವಂಗ ಕರ್ಪೂರ ಮೃಗನಾಭಿರಸಂತದ, ಈ ಏಲ ಲವಂಗ ಕರ್ಪೂರ ಪುನುಗು ಇತ್ಯಾದಿ ಎಲ್ಲವನ್ನ ತೆಗೆದುಕೊಂಡು ಬಾ ಎಂಬುದಾಗಿ ವಿವಾಹಾರ್ಥಂ ಭಗವದಾಜ್ಞೆಯ. ಆ ಶ್ರೀನಿವಾಸನ ವಿವಾಹಕ್ಕಾಗಿ ಆ ಕುಬೇರ ಇದೆಲ್ಲವನ್ನ ತರುವಂತೆ ಶ್ರೀನಿವಾಸನಿಂದ ಆಜ್ಞೆ ಮಾಡಲ್ಪಟ್ಟ. ಅನಂತರ ಮಾಂಗಲ್ಯಂತಂತು ಕನ್ಯಾರ್ಥ, ಕನ್ಯೆಯ ಕೊರಳಿನಲ್ಲಿ ಮಾಂಗಲ್ಯವನ್ನ ಧಾರಣೆ ಮಾಡಬೇಕು. ಅದಕ್ಕೆ ಮೇಲೆ ಪಾದಾಂಗುಷ್ಠಾದಿ ಮುದ್ರಿಕಾ, ಕಾಲು ಬೆರಳಿನಲ್ಲಿ ಅವಳಿಗೆ ಕಾಲುಂಗರವನ್ನು ತೊಡಿಸಬೇಕು. ಅದಕ್ಕಾಗಿ ಮಾಂಗಲ್ಯವನ್ನ, ಆ ಕಾಲಿಗೆ ಆಭರಣವನ್ನ, ಹಸ್ತಾಂಗುಲೀಯಕಂ, ವಧುವಿಗೆ ಕೈ ಬೆರಳುಗಳಿಗೆ ಉಂಗುರವನ್ನ, ಎಲ್ಲವನ್ನ ಕುಬೇರ ಕುರು ಶೀಘ್ರತಃ. ಎಲ್ಲರಿಗೂ ಬಂದ ಅತಿಥಿಗಳಿಗೆ ಹೇಳಾಯ್ತು. ಪ್ರಿಯಪತ್ನಿಯಾದ ಪದ್ಮಾವತಿಗೆ ಬೇಡವಾ? ಅವಳಿಗಾಗಿ ದಿವ್ಯವಾದ ವಸ್ತ್ರಗಳು, ಅವಳಿಗೆ ಕಾಲುಂಗುರ, ಕೈಗೆ ಉಂಗುರಗಳು, ಅನಂತರ ಮಾಂಗಲ್ಯ, ಅವಳಿಗೆ ಅಪರಿಮಿತವಾದ ಆಭರಣಗಳು, ಇದೆಲ್ಲವನ್ನ ಕುಬೇರ ಕುರು ಶೀಘ್ರತಃ, ಅತಿ ಶೀಘ್ರವಾಗಿ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಇವನು ಹೇಳಿ ಮುಗಿಸುವಷ್ಟೊತ್ತಿಗೆ ಕುಬೇರ ಬಂದಾಯಿತು. ತ್ವತ್ಪ್ರಸಾದಾದೇನ ಗೋವಿಂದ ಸರ್ವಂ ಸಜ್ಜೀಕೃತಂ ಮಯ, ನಿನ್ನ ಕೃಪೆಯಿಂದ ನಿನ್ನ ಅನುಗ್ರಹದಿಂದ ಎಲ್ಲವೂ ಸಜ್ಜು ಮಾಡಲ್ಪಟ್ಟಿದೆ. ತ್ವತ್ಪ್ರಸಾದಾದೇನ ಗೋವಿಂದ ಸರ್ವಂ ಸಜ್ಜೀಕೃತಂ ಮಯ, ಎಲ್ಲವೂ ಕೂಡ ಸಜ್ಜು ಮಾಡಲ್ಪಟ್ಟಿತು, ಸಿದ್ಧವಾಯಿತು. ಹಾಗಾದರೆ ಭೋಜನಕ್ಕೆ ಏರ್ಪಾಡು ಮಾಡಿರಿ. ಪಾಕವನ್ನೇ ಮಾಡಿಲ್ಲ, ಭೋಜನ ಎಲ್ಲಿಂದ ಮಾಡೋದು? ಪಾಕ ಮಾಡಬೇಕಲ್ಲ ಅಂದ. ಯಾರು ಪಾಕ ಮಾಡುವವರು? ಅಗ್ನಿಯನ್ನ ಕರೆಯಿರಿ. ಪಾಕಶಾಲೆಯ ಅಧ್ಯಕ್ಷ ಅಗ್ನಿ. ಇಡೀ ಶ್ರೀನಿವಾಸನ ವಿವಾಹದ ಪಾಕಶಾಲೆಯ ಯಾಜಮಾನ್ಯ ಯಾರ್ದು? ಅಗ್ನಿದು. ಎಲ್ಲ ವಿಧವಾದ ಅತ್ಯಂತ ಸ್ವಾದಿಷ್ಟವಾಗಿರ್ತಕ್ಕಂತಹ ಅಪರಿಮಿತವಾದ ಭಕ್ಷ್ಯ ಭೋಜ್ಯಗಳನ್ನ ಸಿದ್ಧಪಡಿಸುವ ಜವಾಬ್ದಾರಿಯನ್ನ ಶ್ರೀನಿವಾಸ ಅಗ್ನಿಗೆ ವಹಿಸಿದ. ಆ ಅಗ್ನಿಯನ್ನ ಕುರಿತು ಎಲೈ ಯಜ್ಞೇಶ್ವರ, ಅಗ್ನಿ ಪಾಕವನ್ನ ಸಿದ್ಧ ಮಾಡು ಎಂಬುದಾಗಿ ಅಗ್ನಿಗೆ ತಿಳಿಸಿದ. ಆಗ ಅಗ್ನಿ ಹೇಳ್ತಾನೆ, ಶ್ರೀನಿವಾಸ ಪಾಕ ಮಾಡು ಅಂತ ಹೇಳ್ತಾ ಇದೀಯಾ? ಅಪರಿಮಿತವಾಗಿ ಅತಿಥಿಗಳು ಬಂದುಬಿಟ್ಟಿದ್ದಾರೆ, ಇಷ್ಟೊಂದು ಜನಕ್ಕೆ ಪಾಕ ಸಿದ್ಧ ಮಾಡುವುದಕ್ಕೆ ಪಾತ್ರೆ ಇಲ್ಲವಲ್ಲ. ಪಾತ್ರೆ ಇಲ್ಲದೆ ಅಡಿಗೆ ಮಾಡಕ್ಕಾಗತ್ತ? ಪಾತ್ರೆಗಳೇ ಇಲ್ಲವಲ್ಲ, ಯಾವ ಪಾತ್ರೆಯಲ್ಲಿ ಅಡಿಗೆ ಮಾಡಲಿ ಎಂಬುದಾಗಿ ಆ ಅಗ್ನಿ ಕೇಳ್ತಾನೆ. ಆಗ ಪಾತ್ರೆಗಳು ತಾನೇ, ಅಪಾರವಾಗಿ ಅತಿಥಿಗಳ ಸಂಖ್ಯೆ ಇದೆ ಅಲ್ಲವಾ, ಪಾತ್ರೆಗಳು ತಾನೇ ಬೇಕು. ಇದೋ ಕೊಡ್ತೇನೆ ಅಂತಾನೆ ಶ್ರೀನಿವಾಸ. ಏನು? ಅನ್ನಂ ಸ್ವಾಮ ಸರೋ ಮಧ್ಯೆ, ಸ್ವಾಮ ಸರೋವರದಲ್ಲಿ ಅನ್ನವನ್ನ ಪಾಕ ಮಾಡು. ಸೂಪಂ ಸಾರನ್ನ ಪಾಪ ವಿನಾಶನೆ,
ಪಾಪ ವಿನಾಶಿನಿ ಕೊಡದಲ್ಲಿ ಸೂಪವನ್ನ ಮಾಡು. ಸೂಪನೇ ಸೂಪವನ್ನ ಮಾಡು ಎಂಬುದಾಗಿ ಆ ಸೂಪ್ ಅದೇನಿದೆ ಸಾರು ಅದನ್ನ ಮಾಡು. ಗಂಗಾಜಲೆ ಆಕಾಶ ಗಂಗೆಯಲ್ಲಿ ಪರಮಾನ್ನಂ ಗುಡಾನ್ವಿತಂ, ಬೆಲ್ಲವನ್ನ ಹಾಕಿದಂತಹ ಉತ್ಕೃಷ್ಟವಾದ ಕ್ಷೀರನ್ನ ಸಕ್ಕರೆ ಪೊಂಗಲನ್ನ ಆಕಾಶ ಗಂಗೆಯಲ್ಲಿ ಮಾಡು. ದೇವತೀರ್ಥದಲ್ಲಿ ಶಾಕಮಗ್ರೆ, ಎಲ್ಲ ತರಕಾರಿಗಳನ್ನ ದೇವತೀರ್ಥದಲ್ಲಿ ಪಾಕ ಮಾಡು. ತುಂಬುರು ತೀರ್ಥದಲ್ಲಿ ಚಿತ್ರಾನ್ನವನ್ನ ಮಾಡು. ತುಂಬುರು ತೀರ್ಥೇ ಚಿತ್ರಕಂ ಅಂದ್ರೇನು? ಚಿತ್ರಾನ್ನ ಅಂತ ಅರ್ಥವಲ್ಲ, ವಿಧ ವಿಧವಾದ ಅನ್ನಗಳು, ಪುಳಿಯೋಗರೆ, ಉಳುಂದೋಗರೆ, ಆಮೇಲೆ ಮಳಗೋರೆ, ಏನೇನು ಒಗರೆಗಳಿದೆ, ಆಲ್ ಟೈಪ್ಸ್ ಆಫ್ ಬಾತ್, ಅದೆಲ್ಲವನ್ನ ತುಂಬುರು ತೀರ್ಥದಲ್ಲಿ ಮಾಡು ಎಂಬುದಾಗಿ ದೇವತೀರ್ಥೆ ಶಾಕಮಗ್ರೆ ತುಂಬುರು ತೀರ್ಥೆ ಚಿತ್ರಕಂ. ಕುಮಾರಧಾರಿಕಾ ತೀರ್ಥೆ, ಅಲ್ಲೇ ಕುಮಾರಧಾರಿಕಾ ತೀರ್ಥವಿದೆಯಲ್ಲ, ಅದರಲ್ಲಿ ಭಕ್ಷ್ಯಾಣಿ ವಿವಿಧಾನಿ ಚ, ವಿಧ ವಿಧವಾದಂತಹ ಎಷ್ಟು ವಿಧವಾದ ಭಕ್ಷ್ಯಗಳು ಉಂಟೋ ಆ ಎಲ್ಲ ಭಕ್ಷ್ಯಗಳನ್ನ ಕುಮಾರಧಾರಿಕಾ ತೀರ್ಥದಲ್ಲಿ ಮಾಡು. ಆಮೇಲೆ ಒಳ್ಳೆಯ ಹುಣಸೆ ರಸದ ಸಾರು ಮಾಡಬೇಕು, ಗೊಜ್ಜು ಮಾಡಬೇಕು. ತಿಂತ್ರಿಣಿ ರಸಂ ಉತ್ತಮಂ, ತಿಂತ್ರಿಣಿ ಅಂದ್ರೆ ಹುಣಸೆಕಾಯಿ, ತಿಂತ್ರಿಣಿ ರಸಂ, ಆ ಹುಣಸೆ ರಸದಿಂದ ಒಳ್ಳೆಯ ಆ ಖಾದ್ಯವನ್ನ ತಯಾರು ಮಾಡಬೇಕು. ಅದನ್ನ ಎಲ್ಲಿ ಮಾಡು? ಪಾಂಡುತೀರ್ಥೇ ಚ ಕರ್ತವ್ಯಂ ತಿಂತ್ರಿಣಿ ರಸಮುತ್ತಮಂ. ಆಮೇಲೆ ವ್ಯಂಜನಗಳು, ಪಲ್ಯ, ಕೋಸಂಬರಿ, ಗೊಜ್ಜು ಎಲ್ಲ ಮಾಡ್ಬೇಕಲ್ಲ ವ್ಯಂಜನಗಳು. ವ್ಯಂಜನಾನಿ ಅನ್ಯ ತೀರ್ಥೇಶು, ಇನ್ನು ಏನೇನು ತೀರ್ಥಗಳಿದೆ ವೆಂಕಟಾಚಲದಲ್ಲಿ ಆ ಎಲ್ಲಾ ತೀರ್ಥಗಳಲ್ಲಿ ಎಷ್ಟು ತರ ವ್ಯಂಜನಗಳನ್ನ ಇದೆಯೋ ಅದೆಲ್ಲವನ್ನ ಮಾಡಿ. ಅದನ್ನು ಹೇಗ್ ಮಾಡಬೇಕು? ಕಂದಮೂಲ ಫಲೈಸ್ಸಹ, ಆ ಬೇರು, ನಾರು, ಗಿಡ, ಎಲೆ, ಫಲ ಏನೇನಿದೆ ಅದೆಲ್ಲವನ್ನ ಉಪಯೋಗಿಸಿ ವಿಧ ವಿಧವಾದ ವ್ಯಂಜನಗಳನ್ನ ತಯಾರು ಮಾಡಿರಿ. ಇನ್ನು ಕ್ರಿಯತಾಂ ಲೇಖ್ಯಂ, ಲೇಖ್ಯ ಅಂದ್ರೆ ನೆಕ್ಕಿ ತಿನ್ನುವ ಪದಾರ್ಥಗಳು. ಕ್ರಿಯತಾಂ ಲೇಖ್ಯಂ, ಪೇಯ ಅಂದ್ರೆ ಕುಡಿಯೋದು. ಲೇಖ್ಯ ಅಂದ್ರೆ ಲಿಕ್ಕಿಂಗ್, ಅದನ್ನೇ ಲೇಖ್ಯ ಅಂತ ಹೇಳ್ತಾರೆ. ಆ ಲೇಖ್ಯವನ್ನ, ಪೇಯವನ್ನ ತೀರ್ಥೇಶು ಅನ್ಯೇಷು ಪಾವಕ ಎಲೈ ಅಗ್ನಿಯೇ, ಬೇರೆ ಬೇರೆ ತೀರ್ಥಗಳಲ್ಲಿ ಈ ಲೇಖ್ಯಗಳನ್ನ, ಪೇಯಗಳನ್ನ ತಯಾರು ಮಾಡು. ಅನಂತರ ಈ ರೀತಿ ಎಲ್ಲವನ್ನ ಪರಮಾತ್ಮ ಹೇಳ್ತಾನೆ. ಅನ್ನಂ ಸ್ವಾಮಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ ವಿಯದ್ ಗಂಗಾಜಲೆ ವನ್ಯೆ ಪರಮಾನ್ನಂ ಗುಡಾನ್ವಿತಂ ದೇವತೀರ್ಥೆ ಶಾಕಮಗ್ರಂ ತುಂಬುರು ತೀರ್ಥೆ ಚಿತ್ರಕಂ ಕುಮಾರಧಾರಿಕಾ ತೀರ್ಥೆ ಭಕ್ಷ್ಯಾಣಿ ವಿವಿಧಾನಿ ಚ ಪಾಂಡುತೀರ್ಥೆ ಚ ಕರ್ತವ್ಯಂ ತಿಂತ್ರಿಣೀ ರಸಮುತ್ತಮಂ ವ್ಯಂಜನಾನಿ ಅನ್ಯತೀರ್ಥೇಷು ಕಂದಮೂಲ ಫಲೈಃ ಸಹ ಕ್ರಿಯತಾಂ ಲೇಖ್ಯಪೇಯಾನಿ ತೀರ್ಥೇಷು ಅನ್ಯೇಷು ಚ ಪಾವಕ ಅಂದ್ರೆ ಅಗ್ನಿ. ಇದೆಲ್ಲವನ್ನ ಸಿದ್ಧ ಮಾಡು ಅಂದ. ಅನಂತರ ಸ್ವಲ್ಪ ಕಾಲದಲ್ಲಿ ಅಗ್ನಿ ಎದುರುಗಡೆ ಬಂದು ನಿಂತುಕೊಳ್ತಾನೆ. ಅಗ್ನಿ, ಭೋಜನ ಸಿದ್ಧವಾ ಶ್ರೀನಿವಾಸ, ನಿನ್ನ ಕೃಪೆಯಿಂದ ಸಕಲವೂ ಸಿದ್ಧ. ಏನೇನು ಸಿದ್ಧ ಮಾಡಿದ್ದೀಯೇ? ದಧ್ಯೋದನಂ, ತಿಲಾನ್ನಂ, ಪರಮಾನ್ನಂ, ಕ್ಷೀರಾನ್ನಂ, ಮಾಷಾಪೂಪಾಹ, ಗುಡಾಪೂಪಾಹ, ಶಾಖದ್ವಯಮತಃ ಪರಂ ಸರ್ವಂ ಸುಪಕ್ವತಾನೀತಂ ತ್ವತ್ಪ್ರಸಾದಾದೇನ ಕೇಶವ. ನಿನ್ನ ಅನುಗ್ರಹದಿಂದ ಏನೇನು ದಧ್ಯೋದನ ಮಾಡಿದ್ದೀನಿ, ಎಳ್ಳಿನ ಚಿತ್ರಾನ್ನವನ್ನ ಮಾಡಿದ್ದೀನಿ, ಪರಮಾನ್ನವನ್ನ ಮಾಡಿದ್ದೀನಿ, ಸಕ್ಕರೆ ಪೊಂಗಲ್ ಮಾಡಿದ್ದೀನಿ, ಕ್ಷೀರಾನ್ನ ಮಾಡಿದ್ದೀನಿ, ಮಾಷಾಪೂಪಾಹ ಉದ್ದನ್ನ ಹಾಕಿ ಗರಿ ಗರಿ ವಡೆಯನ್ನ ಮಾಡಿದ್ದೀನಿ. ಅಪೂಪ ಅಂದ್ರೆ ಕರಿದ ಪದಾರ್ಥಗಳು. ಕರಿದ ಪದಾರ್ಥಗಳಿಗೆ ಅಪೂಪ ಅಂತ ಹೆಸರು ಸಂಸ್ಕೃತದಲ್ಲಿ. ಮಾಷ ಅಂದ್ರೆ ಉದ್ದು, ಮಾಷಾಪೂಪಾಹ ಈ ಉದ್ದಿನಿಂದ ಮಾಡಿದ ವಡೆ ಅದಿದೆ. ಇನ್ನು ಸ್ವೀಟ್ ಆಗಿ ಮಾಡ್ಬೇಕಾದ ಕರಿದ ಪದಾರ್ಥಗಳು ಗೂಡಾಪೂಪಾಹ. ಕರಿ ಅಂದ್ರೆ ಏನು? ಎರಿಯಪ್ಪ, ಅದ್ರಸ ಇತ್ಯಾದಿ. ಆ ರೀತಿ ಕರಿದ ಸಿಹಿ ಪದಾರ್ಥಗಳು, ಖಾರದ ಸಿಹಿ ಪದಾರ್ಥಗಳು ಇದೆಲ್ಲವೂ ಸಿದ್ಧ ಶ್ರೀನಿವಾಸ. ಅನಂತರ ಶಾಖದ್ವಯಮತಃ ಪರಂ, ಅನಂತರ ಎಲ್ಲ ವಿಧವಾದ
ಆ ವ್ಯಂಜನಗಳು ಕೂಡ ಸಿದ್ಧವಾಗಿದೆ. ಸರ್ವಂ ನೀನು ಏನೇನನ್ನ ಆಜ್ಞೆ ಮಾಡಿದೆಯೋ ಅದೆಲ್ಲವೂ ಕೂಡ ಸುಪಕ್ವ ಚೆನ್ನಾಗಿ ಪಾಕ ಮಾಡಲ್ಪಟ್ಟಿದೆ, ಅದ್ಭುತವಾದ ರುಚಿಯಿಂದ ಕೂಡಿದೆ. ತತ್ಪ್ರಸಾದಾದೇನ ಕೇಶವ, ಇದೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ಆದದ್ದು ಕೇಶವ ಎಂಬುದಾಗಿ ಎಲ್ಲವೂ ಸಿದ್ಧವ. ಹಾಗಾದರೆ ಎಲೈ ಷಣ್ಮುಖ, ಮರಿಮಗನನ್ನ ಕರೀತಾರೆ. ಬ್ರಹ್ಮ ಮಗ, ಅವನ ಪುತ್ರ ಶಂಕರ, ಅವನ ಪುತ್ರ ಷಣ್ಮುಖ. ಆ ಸಣ್ಮಕ್ಳಂತಾನೆ ಎಲ್ಲರನ್ನೂ ಕರ್ಕೊಂಬ ಅಂತ ಹೇಳ್ತಾರೆ. ಆ ಮರಿಮಗನಾದ ಷಣ್ಮುಖನನ್ನ ಎಲ್ಲರನ್ನ ಭೋಜನಕ್ಕೆ ಕರೆದುತಾ ಎಂಬುದಾಗಿ ಹೇಳದಂತೆ. ಷಣ್ಮುಖ ಕೂಡಲೇ ಬಂದ ಅತಿಥಿಗಳೆಲ್ಲರನ್ನ ಭೋಜನಕ್ಕಾಗಿ ಆಹ್ವಾನ ಮಾಡಿದಾಗ ಶ್ರೀನಿವಾಸ ಹೇಳ್ತಾನೆ, ಒಂದು ನಿಮಿಷ ಇರಿ. ಕಾರಣ ಏನು? ಪರಮಾತ್ಮನಿಗೆ ನೈವೇದ್ಯ ಮಾಡದೆ ಭೋಜನ ಪಂಕ್ತಿ ಕೂಡದು. ಇದು ದೇವರ ಸಮಾರಾಧನೆ. ಮೊದಲು ಪರಮಾತ್ಮನಿಗೆ ಆರಾಧನೆಯನ್ನು ಮಾಡಿ ಅವನಿಗೆ ಅರ್ಪಿಸಿ ಅನಂತರ ಪಂಕ್ತಿ ಭೋಜನವಾಗಬೇಕಲ್ಲವ. ಅನರ್ಪಿತಂ ನ ದಾತವ್ಯಂ, ಶ್ರೀನಿವಾಸ ಹೇಳುವ ಮಾತು. ಅನರ್ಪಿತಂ, ಪರಮಾತ್ಮನಿಗೆ ನೈವೇದ್ಯ ಮಾಡದ್ದನ್ನ ನ ದಾತವ್ಯಂ, ಯಾರಿಗೂ ಕೂಡ ಕೊಡಬಾರದು, ನಾವು ತಿನ್ನಬಾರದು. ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ತೇ ತ್ವಘಂ ಭುಂಜತೆ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ತನ್ನ ನಾಲಗೆಯ ರುಚಿಗಾಗಿ, ತನ್ನ ಹೊಟ್ಟೆ ತುಂಬುವುದಕ್ಕಾಗಿ ಮಾತ್ರ ಯಾವನು ಪಾಕವನ್ನ ಮಾಡಿ ತಿಂತಾನೋ ಅವನು ತನ್ನ ಪಾಪಗಳನ್ನ ತಿನ್ನುತ್ತಾನೆ. ತೇತು ಅಘಂ ಭುಂಜತೆ. ಅಘಂ ಅಂದ್ರೆ ಪಾಪ. ಅವನು ಮಾಡೋದು ಭೋಜನ ಅಲ್ಲ, ಅವನು ತಿನ್ನುವುದು ಪಾಪಗಳನ್ನ ಅಂದ್ಬಿಟ್ಟ ಪರಮಾತ್ಮ. ಏ ಪಚಂತಿ ಆತ್ಮಕಾರಣಾತ್, ಕೇವಲ ತನಗಾಗಿ ಪಾಕ ಮಾಡಿ ಊಟ ಮಾಡುವವನು ಪಾಪಗಳನ್ನ ತಿನ್ನುತ್ತಾನೆ. ತೇ ತ್ವಘಂ ಭುಂಜತೆ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ಆದ್ರಿಂದ ಅನರ್ಪಿತಂ ನ ದಾತವ್ಯಂ, ಪರಮಾತ್ಮನಿಗೆ ನೈವೇದ್ಯ ಮಾಡದೆ ನಾವು ತಿನ್ನಬಾರ್ದು, ಬೇರೆಯವರಿಗೂ ಕೊಡಬಾರದು. ಯಾತಕ್ಕೆ ಬೇರೆಯವ್ರಿಗೆ ಕೊಡಬಾರ್ದು? ನಾವು ನೈವೇದ್ಯ ಮಾಡದೆ ಇರೋದನ್ನ ಕೊಟ್ಟು ತಿಂದ್ರೆ ಅವ್ರಿಗೆ ಪಾಪ ಬರುತ್ತೆ. ಅವ್ರ ಪಾಪನೇ ಅವ್ರಿಗೆ ಸಾಕಷ್ಟು. ಇನ್ನು ನಾವು ಬೇರೆ ಅವ್ರಿಗೆ ಪಾಪವನ್ನು ಉಂಟು ಮಾಡುವುದಾ? ಅದು ಎಂತಹ ಘೋರ ಅಪರಾಚಾರ ನಮಗೆ. ಆದ್ರಿಂದ ನ ದಾತವ್ಯಂ, ಭಗವನ್ ನಿವೇದನ ಆಗದ ಪದಾರ್ಥವನ್ನ ಕೊಡಬಾರದು. ದೇವಾನಾಂಚ ದ್ವಿಜನ್ಮನ, ದೇವತೆಗಳಿಗೂ ಆ ದ್ವಿಜರಿಗೂ ಕೂಡ ಯಾವ ಕಾಲಕ್ಕೂ ಕೂಡ ಕೊಡಬಾರದು. ಆದ್ರಿಂದ ಏನ್ ಮಾಡೋದು? ಯಾರಿಗೆ ನೈವೇದ್ಯ ಮಾಡುವುದು? ಚತುರ್ಮುಖ ಬ್ರಹ್ಮ ಕೇಳ್ತಾ ಇದ್ದಾನೆ, ಶ್ರೀನಿವಾಸ ಪಾಕ ಎಲ್ಲ ಸಿದ್ಧವಾಗಿದೆ, ಯಾರಿಗೆ ನೈವೇದ್ಯ ಮಾಡುವುದು? ಕಸ್ಮೈ ನಿವೇದಯೇ ಎಂಭೋಃ ಪ್ರಸೋಧಿ ಕಮಲಾಪತೆ. ಆಜ್ಞೆ ಮಾಡು ಕಮಲಾಪತೆ, ಹೇ ಲಕ್ಷ್ಮೀಪತಿಯಾದ ಶ್ರೀನಿವಾಸನೇ, ಯಾರಿಗೆ ನೈವೇದ್ಯ ಮಾಡುವುದು? ಇವನೇ ಪರಮಾತ್ಮ, ಇವನಿಗೆ ನೈವೇದ್ಯ ಮಾಡಬೇಕು. ಈಗ ಮಾಡೋ ಹಂಗಿಲ್ಲ, ಕಾರಣ ಇವನೇ ವರ, ಇವನು ದೇವತಾ ಪ್ರಸಾದವನ್ನು ಭುಜಿಸಬೇಕು. ಯಾರಿಗೆ ನೈವೇದ್ಯ ಮಾಡುವುದು? ಚತುರ್ಮುಖ ಬ್ರಹ್ಮ ಕೇಳಿದಾಗ, ಅಹೋ ಬಿಲ ನೃಸಿಂಹಸ್ಯ ಪೂಜಾಂ ಕೃತ್ವಾ ನಿವೇದಯ ಇತ್ಯುಕ್ತೋ ವಾಸುದೇವೇನ ನೃಸಿಂಹಸ್ಯರ್ಪಣಂ ನೃಪ. ಅಹೋಬಿಲದಲ್ಲಿ ವಿರಾಜಮಾನನಾದ ಆ ನರಸಿಂಹನಿಗೆ ಆರಾಧನೆಗಳನ್ನ ಮಾಡಿ ಸಮಸ್ತ ಪಾಕ ಮಾಡಿರುವುದನ್ನು ಕೂಡ ಆ ನರಸಿಂಹನಿಗೆ ಅರ್ಪಣೆ ಮಾಡಿರಿ ಎಂಬುದಾಗಿ ಶ್ರೀನಿವಾಸ ಹೇಳ್ತಾನೆ. ಅಹೋಬಿಲದಿಂದ ನರಸಿಂಹನನ್ನ ಬರಮಾಡಿಕೊಂಡು ಇಲ್ಲಿ ಆ ನರಸಿಂಹನಿಗೆ ಆರಾಧನೆಯನ್ನ ಮಾಡಿ ಸಕಲ ಆ ಪಾಕವನ್ನು ಕೂಡ ಆ ನರಸಿಂಹನಿಗೆ ನೈವೇದ್ಯ. ಅದಕ್ಕಾಗಿಯೇ ಶ್ರೀ ವೆಂಕಟೇಶನ ಮಂದಿರದಲ್ಲಿ ತಿರುಮಲ ತಿರುಪತಿ ದೇವಾಲಯದಲ್ಲಿ ನರಸಿಂಹ ಮೂರ್ತಿ ಇದ್ದಾನೆ. ನರಸಿಂಹ ವಿರಾಜಮಾನನಾಗಿರುವುದು ಯಾಕೆ? ಈ ಶ್ರೀನಿವಾಸನ ವಿವಾಹೋತ್ಸವದಲ್ಲಿ ಆರಾಧನೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದವನು ನರಸಿಂಹ. ಅಹೋಬಿಲ ನೃಸಿಂಹಸ್ಯ, ಅಹೋಬಿಲದಲ್ಲಿ ಇರ್ತಕ್ಕಂತಹ ಆ ನರಸಿಂಹನಿಗೆ ಪೂಜಾಂ ಕೃತ್ವ, ಆರಾಧನೆಯನ್ನ ಮಾಡಿ ನಿವೇದಯ, ನೈವೇದ್ಯ ಮಾಡಿರಿ ಎಂಬುದಾಗಿ ಹೇಳಿ ಆ ನೃಸಿಂಹನಾದ ಪರಮಾತ್ಮನಿಗೆ ಆರಾಧನೆಯನ್ನ ಮಾಡಿದ ನಂತರ ನೃಸಿಂಹಸ್ಯ ಅರ್ಪಣಂ ನೃಪ, ನೃಸಿಂಹನಿಗೆ ಸಕಲವನ್ನೂ ಕೂಡ ಅರ್ಪಣೆ ಮಾಡಿದ್ದಾರೆ. ಅನಂತರ ಶ್ರೀನಿವಾಸ ಎಲ್ಲ ಬ್ರಾಹ್ಮಣೋತ್ತಮರು, ಅತಿಥಿಗಳು, ಋಷಿಮುನಿಗಳು ಕೂಡಿರುವ ಆ ದೊಡ್ಡ ಸದಸ್ಸಿನಲ್ಲಿ ಹೋಗಿ ಎಲ್ಲರನ್ನ
ಕೈ ಮುಗಿದು ನಿಂತು ಬ್ರಾಹ್ಮಣೋತ್ತಮರನ್ನ ಋಷಿಮುನಿಗಳನ್ನ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ತಾನೆ. ಬಡವನೆಯ ಮನೆಯ ಭೋಜನಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ, ಪರಮ ಕೃಪೆ ಮಾಡಿ ಈ ಬಡವನ ಮನೆಯ ಅನ್ನವನ್ನ ಭುಜಿಸಿ ನನಗೆ ಆಶೀರ್ವಾದ ಮಾಡಬೇಕು. ಭೋಜನವನ್ನ ನೀಡುವವರ ಮನೋಭಾವ ಹೇಗಿರ್ಬೇಕು? ನಾವು ಊಟ ಹಾಕ್ತೀನಿ, ಬಂದು ತಿನ್ಬಿಟ್ಟು ಹೋಗ್ತಾರೆ. ಊಟ ಮಾಡುವವನು ದೊಡ್ಡವನು, ಭೋಜನ ನೀಡುವವನು ದೊಡ್ಡವನಲ್ಲ. ಯಾವಾಗಲೂ ಕೂಡ ಕೊಡುವವನು ದೊಡ್ಡವನಲ್ಲ, ತೆಗೆದುಕೊಳ್ಳುವವನೇ ದೊಡ್ಡವನು ಎಂಬುದು ಶಾಸ್ತ್ರ. ಆದ್ರಿಂದ ವೇದ ಏನ್ ಹೇಳುತ್ತೆ? ಹ್ರಿಯಾಧೇಯಂ, ಭಿಯಾಧೇಯಂ, ಸಂವಿಧಾಧೇಯಂ. ಒಬ್ಬರಿಗೊಂದನ್ನು ಕೊಡುವಾಗ ಶ್ರದ್ಧೆಯಿಂದ ಕೊಡು, ಭಯದಿಂದ ಕೊಡು. ಅವರ ಯೋಗ್ಯತೆಗೆ ನಾನು ಕೊಡ್ತಾ ಇರೋದು ಅಪಮಾನ ಮಾಡಿದಾಗುತ್ತೋ ಏನು? ಎಷ್ಟು ದೊಡ್ಡ ವ್ಯಕ್ತಿಗಳು, ಎಂಥ ಜ್ಞಾನಿಗಳು, ನಾ ಈ ಅಲ್ಪ ಕೊಡ್ತಾ ಇದ್ದೀನಲ್ಲ ಎಂಬುದಾಗಿ ನನ್ನಿಂದ ಏನು ಅಪಚಾರ ಆಗುತ್ತೋ ಅಂತ ಭಿಯಾಧೇಯಂ, ಭಯದಿಂದ ಕೊಡು. ಹ್ರಿಯಾಧೇಯಂ, ಲಜ್ಜೆಯಿಂದ ಕೊಡು. ಅಯ್ಯೋ ಇಷ್ಟು ಅಲ್ಪ ಕೊಡ್ತಿದ್ದೀನಲ್ಲ, ಇಷ್ಟು ಅಲ್ಪ ಕೊಡ್ತಾ ಇದ್ದೀನಲ್ಲ ಎಂಬ ಲಜ್ಜೆಯಿಂದ ಕೊಡು. ಶ್ರದ್ಧಯಾಧೇಯಂ, ಭಿಯಾಧೇಯಂ, ಹ್ರಿಯಾಧೇಯಂ, ಸಂವಿಧಾಧೇಯಂ. ಒಳ್ಳೆಯ ರೀತಿಯಲ್ಲಿ ಕೊಡಬೇಕು. ತೆಗೆದುಕೊಳ್ಳುವವನಿಗೆ ಅಪಮಾನವಾಗದ ರೀತಿಯಲ್ಲಿ ಕೊಡಬೇಕು. ತಗೋ. ತೆಗೆದುಕೊಳ್ಳುವವನಿಗೆ ಅವನನ್ನು ಬಹಳ ಗೌರವದಿಂದ ಕಂಡು ಅವನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಹ್ರಿಯಾಧೇಯಂ, ಭಿಯಾಧೇಯಂ, ಸಂವೇದಾಧೇಯಂ, ಶ್ರದ್ಧಯಾಧೇಯಂ. ಅಷ್ಟು ಮಾತ್ರ ಹೇಳಿದ, ಅಶ್ರದ್ಧೆಯ ಅಧೇಯಂ ಅದನ್ನು ಹೇಳುತ್ತೆ. ಶ್ರದ್ಧೆ ಇಲ್ಲದೆ ಕೊಡಬೇಡ, ಶ್ರದ್ಧೆಯಿಂದ ಕೊಡು ಅಂತ ಹೇಳ್ತು. ಶ್ರದ್ಧೆ ಇಲ್ಲದೆ ಕೊಡಬೇಡ ಅಂತ ಬೇರೆ ಹೇಳುತ್ತೆ. ಶ್ರದ್ಧಯಾಧೇಯಂ, ಅಶ್ರದ್ಧೆಯ ಅಧೇಯಂ. ಶಾಸ್ತ್ರವಿಧಿ. ಪರಮಾತ್ಮ ಏನ್ ಹೇಳ್ತಾನೆ? ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನೊಡನೆ ಹೇಳುವ ಮಾತು. ಹೇ ಅರ್ಜುನ ಹೇಳ್ತಾನೆ, 4 ವಿಧವಾದ ಅಧಿಕಾರಿಗಳು ನನ್ನನ್ನ ಆಶ್ರಯ ಮಾಡ್ತಾರೆ ಅರ್ಜುನ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತ ಅರ್ಜುನ. ಅರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ. ಹಣವನ್ನೇ ಕಾಣದವನು ಆರ್ತ ಅಂದ್ರೆ ಇದ್ದ ಹಣವನ್ನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ದೊಡ್ಡ ಶ್ರೀಮಂತನಾಗಿದ್ದ, ಈ ದಿನ ದಟ್ಟ ದರಿದ್ರನಾಗಿಬಿಟ್ಟಿದ್ದಾನೆ, ಅವನು ಆರ್ತ. ಹಣವನ್ನೇ ಯಾವತ್ತೂ ಕಂಡಿಲ್ಲ, ಅವನು ಅರ್ಥಾರ್ಥಿ. ಜ್ಞಾನಿ ಆತ್ಮಾನುಭವವನ್ನು ಅಪೇಕ್ಷೆ ಪಡುವವನು, ಜ್ಞಾನಿ ಮೋಕ್ಷವನ್ನು ಅಪೇಕ್ಷೆ ಪಡುವವನು, ಭಗವಂತನನ್ನ ಆಸೆ ಪಡುವವನು, ಭಗವದ್ಗುಣಾನುಭವವನ್ನು ಬಯಸುವವನು. ಈ ರೀತಿ ಈ ಇದ್ದ ಹಣವನ್ನ ಕಳೆದುಕೊಂಡವನು, ನೂತನ ಧನವನ್ನು ಅಪೇಕ್ಷೆ ಪಡುವವನು, ಆತ್ಮಾನುಭವವನ್ನು ಅಪೇಕ್ಷೆ ಪಡುವ, ಕೈವಲ್ಯ ಮೋಕ್ಷವನ್ನ ಅಪೇಕ್ಷೆ ಪಡುವವನು, ಭಗವಂತನನ್ನೇ ಬಯಸುವ, ಮುಕ್ತಿಯನ್ನ ಬಯಸುವವನು. ಈ 4 ಜನರು ಕೂಡ ಸುಕೃತಿಗಳು, ನನ್ನನ್ನ ಆಶ್ರಯ ಮಾಡ್ತಾರೆ ಅರ್ಜುನ. ಆಗ ಇವರಿಗೆಲ್ಲ ಕೊಡೋ ನೀನೆಷ್ಟು ದೊಡ್ಡವನು ಅಂದ. ಇಲ್ಲ ಅರ್ಜುನ, ಕೊಡುವ ನಾನಲ್ಲ ದೊಡ್ಡವನು, ನನ್ನ ಬಳಿ ಬಂದು ಕೇಳ್ತಾರಲ್ಲ ಅವರು ದೊಡ್ಡವರು. ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಬೇಡುವವರು ಉದಾರರು, ಕೊಡುವವನು ಉದಾರಿ ಅಲ್ಲ ಅಂದ್ಬಿಟ್ಟ ಪರಮಾತ್ಮ. ಕಾರಣ ಏನು? ನನ್ನಲ್ಲಿ ಬೇಕಾದಷ್ಟಿದೆ, ಕೊಡುವ ಮನಸ್ಸೂ ಇದೆ. ಯಾರೂ ತಗೊಳಕ್ ಬರ್ದೇ ಹೋದ್ರೆ ನಾನು ಯಾರಕ್ಕೆ ಕೊಡ್ಲಿ? ಇವನು ಅಪಾರವಾದ ದೊಡ್ಡ ಶ್ರೀಮಂತ, ಕೊಡೋ ಮನಸ್ಸೂ ಇದೆ, ಎಲ್ಲ ದಾನ ಕೊಡಬೇಕು ಅಂತ ಇಟ್ಕೊಂಡಿದ್ದಾನೆ. ಒಬ್ಬ ಬರಲ್ಲ ಇವನ ಹತ್ರ ತಗೊಳಕ್ಕೆ. ಯಾರಿಗೆ ದಾನ ಮಾಡಬೇಕು? ಅವನ ಹತ್ರ ಹೋಗಿ ದಾನ ಏನ್ ತಗೊಳ್ಳೋದು ಅಂತ ಯಾರೂ ಬರಲ್ಲ. ಆಗ ಇವನ ದಾನ ಗುಣವೋ, ಇವನ ಐಶ್ವರ್ಯವೋ, ದಾನ ಮಾಡುವುದರಿಂದ ಬರುವ ಪುಣ್ಯವೋ ಇವನಿಗೆ ಹೇಗೆ ಸಿಗತ್ತೆ? ಆದ್ದರಿಂದ ಕೊಡುವವನು ಉತ್ಕೃಷ್ಟನಲ್ಲ, ತೆಗೆದುಕೊಳ್ಳುವವನು ಉದಾರಿ. ಎಷ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಕೃಷ್ಣ ಗೀತೆಯಲ್ಲಿ ಹೇಳುವ ಮಾತಿದು. ಉದಾರ, ಬೇಡುವವನು ಉದಾರಿ, ಕೊಡುವವನು ಅಲ್ಲ ಅಂತಾನೆ ಪರಮಾತ್ಮ. ಹಾಗೆ ಕೃಷ್ಣಾವತಾರದಲ್ಲಿ ಗೀತೆಯಲ್ಲಿ ನುಡಿದದ್ದನ್ನ ಶ್ರೀನಿವಾಸ ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದಾನೆ. ಬಡವನ ಮನೆಯ ಅನ್ನ. ಆದ್ದರಿಂದ
ಇಲ್ಲಿ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಎಂಬುದಾಗಿ ಇವನೇ ಎಲ್ಲವನ್ನ ಭುಜಿಸುವ ಪರಮಾತ್ಮನಾದರೂ ಕೂಡ ಇಲ್ಲಿ ಕೃಷ್ಣಾರ್ಪಣ ಎಂಬುದಾಗಿ ಇತ್ತಂ ಕೃಷ್ಣಾರ್ಪಣಂ ಚಕ್ರೆ ನೃಸಿಂಹಾಯ ವಿಷ್ಣವೇ ಅಹೋಬಿಲದಲ್ಲಿರುವ ನೃಸಿಂಹನಾದ ವಿಷ್ಣುವಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿದರು. ಈಗ ಶ್ರೀನಿವಾಸ ತಾವೆಲ್ಲರೂ ಕೂಡ ಸಾವಧಾನವಾಗಿ ಭೋಜನವನ್ನ ಮಾಡಬೇಕು. ನಾನು ಉತ್ತಮ ಭೋಜನವನ್ನೇನು ನಾನು ಕೊಡ್ತಾ ಇಲ್ಲ, ಏನೋ ಬಡವನ ಮನೆಯ ಭೋಜನ. ನೀವೆಲ್ಲರೂ ಕೂಡ ಉದಾರವಾದ ಮನಸ್ಸನ್ನ ಮಾಡಿ ಈ ಬಡವನ ಕೊಡುವ ಭೋಜನವನ್ನ ಸ್ವೀಕಾರ ಮಾಡಿ ನನ್ನನ್ನ ಅನುಗ್ರಹ ಮಾಡಬೇಕು ಎಂಬುದಾಗಿ ಸಾಕ್ಷಾತ್ ಶ್ರೇಯಪತಿಯಾದ ಪರಮಾತ್ಮ ಆ ವಿಪ್ರ ವೃಂದದ ಮುಂದೆ ತಲೆಬಾಗಿ ಕೈ ಜೋಡಿಸಿ ಬೇಡಿಕೊಡ್ತಾ ಇದ್ದಾನೆ. ಆಗ ಆ ಋಷಿ ಮುನಿಗಳು ಬ್ರಾಹ್ಮಣೋತ್ತಮರು ಎಂಥ ಮಾತು ಹೇಳ್ತಾರೆ ಗೊತ್ತಾ? ತವಾನ್ನಂ ಅಮೃತ ಪ್ರಖ್ಯಂ, ಹೇ ಭಗವನ್, ನೀನು ಕೊಡುವ ಭೋಜನ ಅಮೃತ ಸಮಾನ. ಅಷ್ಟು ಮಾತ್ರವಲ್ಲ, ಮುಕ್ತಿ ಮಾರ್ಗಸ್ಯ ಸಾಧನಂ. ನೀನು ಕೊಡುವ ಭೋಜನವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರು ಸಾಕ್ಷಾತ್ ಮೋಕ್ಷ ಲೋಕಕ್ಕೆ ಹೋಗ್ತಾರೆ. ಮೋಕ್ಷ ಮಾರ್ಗಕ್ಕೆ ಸಾಧನವಾದದ್ದು ನೀನು ಕೊಡುವ ಭೋಜನ. ವಯಂ ಧನ್ಯಾಃ, ನಾವುಗಳು ಧನ್ಯರು. ಕೃತಾರ್ಥಾಃ, ಕೃತಾರ್ಥರಾದವರು. ಕಲೌ ಪಾಪಾಕುಲೇ ಹರೌ, ಕಲಿಯುಗದಲ್ಲಿ ಪಾಪಿಗಳು ಅಧಿಕವಾಗಿರ್ತಕ್ಕಂತಹ ಪಾಪ ಕಾರ್ಯವನ್ನ ಮಾಡುವ ಈ ಕಲಿಯುಗದಲ್ಲಿ ನೀನು ಕೊಡುವ ಭೋಜನವನ್ನ ಉಂಡು ಮುಕ್ತಿ ಮಾರ್ಗದ ಸಾಧನವನ್ನ ಕಂಡುಕೊಂಡು ನಿನ್ನ ಕೃಪೆಗೆ ಪಾತ್ರರಾಗುವ ನಾವೇ ಧನ್ಯರು, ನಾವೇ ಕೃತಾರ್ಥರು ಎಂಬುದಾಗಿ ಅವರೆಲ್ಲ ನಮಸ್ಕಾರ ಮಾಡ್ತಾರೆ. ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ ವಯಂ ಧನ್ಯಾಃ ಕೃತಾರ್ಥಾಃ ಕಲೌ ಪಾಪಾಕುಲೇ ಹರೌ ಎಂಬುದಾಗಿ ಹೇಳಿ ಪರಮಾತ್ಮ ಕೊಟ್ಟ ಭೋಜನವನ್ನ ಕಣ್ಣಿನಲ್ಲಿ ಒತ್ತಿಕೊಂಡು ಪರಮಾತ್ಮನ ಪ್ರಸಾದ ಎಂಬುದಾಗಿ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಬಂದ ಸಕಲರು ಭೋಜನವನ್ನ ಮಾಡಿದ್ದಾರೆ. ಅದಾದ ನಂತರ ಶ್ರೀನಿವಾಸ ತಾಂಬೂಲಂ ದಕ್ಷಿಣಾಂಚೈವ ಪ್ರದದೌ ಭಗವಾನ್ ಹರಿ. ಎಲ್ಲ ಭೋಜನ ಮಾಡಿದವರಿಗೂ ಕೂಡ ದಕ್ಷಿಣೆಯೊಂದಿಗೆ ತಾಂಬೂಲವನ್ನ ಕೊಟ್ಟಿದ್ದಾನೆ ಶ್ರೀನಿವಾಸ. ಸವಿಪ್ರ ಭೋಜನಸ್ಯಾಂತೆ ಸ್ವಯಂ ಭೋಜನಮಾಚರತೆ. ಅನಂತರ ಅವರಿಗೆಲ್ಲರಿಗೂ ತಾಂಬೂಲವನ್ನ ಭೋಜನಾನಂತರ, ಈಗ ನಾವೇನ್ ಮಾಡ್ತೀವಿ, ಟೇಬಲ್ ಮೇಲೆ ಊಟ ಮಾಡುವಾಗಲೇ ಎಡಗೈಯಲ್ಲಿ ತಾಂಬೂಲ, ಒಂದ್ ಕೈಯಲ್ಲಿ ತಿಂತಾ ಇರ್ತಾರೆ, ಒಂದ್ ಕೈಯಲ್ಲಿ ತಾಂಬೂಲ ತಗೋತಾರೆ. ಇದರಷ್ಟು ದೊಡ್ಡ ಅಪಚಾರ